ಗೃಹಿಣಿನ ಏನ್ ಮಾಡ್ಕೊಂಡಿರೋದು? ಗುರುಜಿ ಮದ್ವೆ ಆಗಿದೆ, ಮಗಳಿದ್ದಾಳೆ ಒಬ್ಳು. ಆಯ್ತು. ಹೌದು. ಹೇಳುವ ಹೇಳುವ, ಏನಾದ್ರೂ ಹೇಳೋದಿದ್ಯಾ? ಇದೆ ಗುರುಜಿ, ತುಂಬಾ ಇದೆ, ತುಂಬಾ ಇದೆ ಗುರುಜಿ. ಆದ್ರೆ ನಾನು ಹೇಳಿದ್ರೆ ಅಂದ್ರೆ ನಿಮ್ ಧ್ವನಿ ನನಗೆ ಸ್ಪಷ್ಟತೆ ಇಲ್ಲ, ಡಿಸ್ಟರ್ಬ್ ಆಗ್ತಿದೆ, ಕರೆ ಕಟ್ಟಾಗ್ಬಿಡುತ್ತೆ. ಹೌದಾ ಗುರುಜಿ? ಎಲ್ಲಿದ್ದೀರಾ, ಹೊರಗಡೆನೋ ಒಳಗಡೆನೋ? ಒಳಗಡೆ ಗುರುಜಿ. ಓಕೆ, ಅಂದ್ರೆ ಈಗ ಓಕೆ ಫೈನ್, ಬಟ್ ಏನೋ ಗಾಳಿ ಶಬ್ದ ಅಥವಾ ಏನೋ ಅಕ್ಕಪಕ್ಕ ತುಂಬಾ ಶಬ್ದ ಇತ್ತು, ಹಾಗಾಗಿ. ಗುರುಜಿ ಈಗ ಕೇಳಿಸ್ತಿದೆ ಗುರುಜಿ? ಹೇಳುವ. ಈಗ ಕ್ಲಿಯರ್ ಆಗಿ ಕೇಳಿಸ್ತಿದೆ ಗುರುಜಿ? ಕದ ಹಾಕಿದ್ಮೇಲೆ ಕ್ಲಿಯರ್ ಆಗಿ ಕೇಳ್ತಾ ಇದೆ. ಗುರುಜಿ ಹೇಳುವ ಹೇಳುವ. ಹೆಂಗೆ ತಗಂತಾರೆ ಏನೋ ಜನ ಅಂತ ಸ್ವಲ್ಪ ಭಯ ಗುರುಜಿ, ಏನಂತ. ಅಯ್ಯೋ, ಹೆಂಗಾದ್ರೆ ತಗೊಳ್ಳಿ. ನಾನು ಹೇಳದವ, ಈ ಕಾರ್ಯಕ್ರಮ ಇರೋದು ನಿಮಗೆ ನಿಮ್ಮ ಮನಸ್ಸಿನ ವಿಚಾರವನ್ನು ಹೆಂಚ್ಕೊಳ್ಳಿ. ಹೊರಗಿನವ್ರು ಹೆಂಗ್ ತಗೊಳ್ತಾರೆ, ಏನು ಕಮೆಂಟ್ ಮಾಡ್ತಾರೆ ನಿನಗೆ ಬೇಡ, ನಾನೇ ಕೇಳ್ತಾ ಇದ್ದೀನಿ. ಭಗವಂತ ಮೆಚ್ಚುತ್ತಾನೆ ಅಥವಾ ಭಗವಂತ ನೋಡ್ತಾನೆ. ನಿನ್ನ ವಿಚಾರಗಳನ್ನು ಮನಸಾರೆ ಹಂಚ್ಕೋ, ಜಗತ್ತಿಗೆ ಹೆದರಿ ಹಂಚ್ಕೊಳ್ಳದೆ ಇರಬೇಡ, ಅಥವಾ ಹಂಚ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದಕ್ಕೆ ನಿನಗೆ ಬೇರೆ ಕಾರಣ ಕೊಡು. ಬಟ್ ಜನರು ಹೆಂಗೆ ತಗೊಳ್ತಾರೆ ಅನ್ನೋದು ನಿನ್ನ ಕಾರಣ ಬೇಡ. ಬಹುಶಃ ಯಾರಿಗೆ ಗೊತ್ತು, ಅದು ಇನ್ಯಾವುದೋ ಹೆಣ್ಮಗಳಿಗೆ ಸ್ಫೂರ್ತಿ ಆಗ್ಬೋದು ಅಥವಾ ಪಾಠ ಆಗ್ಬೋದು. ಗುರುಜಿ. ಸೊ ಗುರುಜಿ, ನಮ್ಮಮ್ಮಗೆ ನಾವು 3 ಮಕ್ಕಳು ಗುರುಜಿ. ಅಣ್ಣ, ನಾನು, ತಂಗಿ. ಅಮ್ಮ ಕಷ್ಟಪಟ್ಟೆ ಸಾಕ್ತು ಗುರುಜಿ ನಮ್ನ. ಅಪ್ಪ ಇಲ್ಲ ಅಂದ್ರೂ ಯಾವುದೇ ಕೊರತೆ ಇಲ್ದಂಗೆ ಅಷ್ಟು ಚೆನ್ನಾಗಿ ನೋಡ್ಕಂತು ಗುರುಜಿ. ಓದಿದೆ ನಾನು, ತಿಳಿಯೋ ಅಷ್ಟು ಓದಿಸ್ತು, ಮುಂದಕ್ಕೆ ಓದ್ಸಕ್ ಆಗ್ಲಿಲ್ಲ. ತಿಳಿಯೋಷ್ಟು ಅಂದ್ರೆ ಎಷ್ಟು ಓದಿದ್ರಿ? ಸೆಕೆಂಡ್ ಇಯರ್ ಗುರುಜಿ. ಓಕೆ, ಅಂದ್ರೆ ಅದಾದ್ಮೇಲೆ ನಿನಗೆ ತಿಳಿಯಲ್ಲ ಅಂತಲ್ಲ? ತಿಳಿಯಂತಲ್ಲ ಗುರುಜಿ, ಓದಿಸ್ಲಿಲ್ಲ, ಮುಂದಕ್ಕೆ ಕಷ್ಟ ಗುರುಜಿ, ಮನೆಯಲ್ಲಿ ಕಷ್ಟ ಇತ್ತು ಅಂತ. ಓದ್ಸಕ್ ಆಗ್ಲಿಲ್ಲ. ಹೇಳುವ. ಆಮೇಲೆ ಮದ್ವೆ ಇದನ್ನ ಮಾಡ್ಕೊಂಡ್ರು ಗುರುಜಿ ನನಗೆ. ಮದ್ವೆ ನೀವೇ ಮಾಡ್ಕೊಂಡ್ರೆ ಮನೆಯವ್ರು ಮಾಡಿದ್ರು? ಇಲ್ಲ ಗುರುಜಿ, ಮನೆಯಲ್ಲೇ. ಓಕೆ, ಮನೆಯಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ರು. ಅಂದ್ರೆ ಹೆಣ್ಮಗಳಾಗಿ ನೀವೇ ದೊಡ್ಡವರಾ? ಅಣ್ಣ ದೊಡ್ಡನು, ನಾನು 2ನೇಳು. ನಿಮ್ಮ ನಂತರ ಒಬ್ಬ ತಮ್ಮನ? ತಂಗಿ. ಓಕೆ, ಹೆಣ್ಮಕ್ಳಲ್ಲಿ ನೀವು ದೊಡ್ಡವರು? ನಾನ್ ದೊಡ್ಡವಳು ಗುರುಜಿ. ಅಂದ್ರೆ ಬೇರೆ ಸಂಬಂಧ ಅಲ್ಲ ಗುರುಜಿ, ಅತ್ತೆ ಮಗುಗೆ ಕೊಟ್ಟಿದ್ ನನ್ಗೆ. ಅತ್ತೆ ಮಗ? ಓಕೆ, ಅತ್ತೆ ಮಗು ಕೊಟ್ರು ಗುರುಜಿ. ಆತು ಗುರುಜಿ ಮದ್ವೆ. ನನಗೆ ಇಷ್ಟ ಇರ್ಲಿಲ್ಲ, ಓದ್ಬೇಕಂತ ಅದೊಂದಿತ್ತು ಗುರುಜಿ. ಅಂದ್ರೆ ಮದ್ವೆ ಇಷ್ಟ ಇರ್ಲಿಲ್ವಾ, ಹುಡುಗ ಇಷ್ಟ ಇರ್ಲಿಲ್ವಾ? ಮದ್ವೆನೇ ಇಷ್ಟ ಇರ್ಲಿಲ್ಲ ಗುರುಜಿ ನನ್ಗೆ. ಪ್ಲಸ್ ಹುಡುಗ ಬೇಡ, ಹೀಗೆ ಮದ್ವೆ ಆಗೋದು, ಓದೋಣ ಒಂದ್ ಸ್ವಲ್ಪ. ಮದ್ವೆನೇ ಇಷ್ಟ ಇಲ್ಲ ಅಂದ್ರೆ ಹುಡುಗ ಹೆಂಗ್ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಅಂತ? ಹಂಗ ಆತು ಗುರುಜಿ. ಆಮೇಲೆ ಆಯ್ತು ಗುರುಜಿ, ಮದ್ವೆ ಆಯ್ತು. ಚೆನ್ನಾಗಿದ್ದೆ 1.5 ವರ್ಷ. ಮಗು 1.5 ವರ್ಷದವರೆಗೂ ಮಗು ಆಗ್ಲಿಲ್ಲ ಗುರುಜಿ ನನ್ಗೆ. ಅದೇನೋ ಇದು ಸಮಸ್ಯೆ ಅಂತಂದ ಆಗ್ಲಿಲ್ಲ ಗುರುಜಿ. ಆಮೇಲೆ ಒಂದ್ ಕನ್ಸೀವ್ ಆದೆ ಗುರುಜಿ. ಅದೇ ಗುರುಜಿ 3 ತಿಂಗಳು ಅನ್ಕೊಂತೀನಿ ಗುರುಜಿ, 3 ತಿಂಗಳು. ಆಮೇಲೆ ಅದು ಇದು ಟೆಸ್ಟಿಗೆ ಅಂತ ಕಳ್ಸಿದ್ರು ಗುರುಜಿ, ಹಾಸ್ಪಿಟ್ಲಿಗೆ ಕಳ್ಸಿದ್ರು ಗುರುಜಿ. ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸಿದೆ ಗುರುಜಿ. ನಾನು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸಿದ್ಮೇಲೆ ರಿಪೋರ್ಟ್ ಕೇಳೋಕಂತ ಹೋದೆ ಗುರುಜಿ. ನಾನು ರಿಪೋರ್ಟ್ ಕೊಡ್ರಿ, ಅವ್ರೇನಂದ್ರು, ಇಲ್ಲ ನಿಮ್ ಮನೆಯವ್ರನ್ನ ಕರ್ಕೊಂಬರ್ರಿ, ನೀವು ಬರ್ರಿ ಅಂತಂದ್ರು. ನನಗೊಂದ್ ಸ್ವಲ್ಪ ಭಯ ಆಯ್ತು ಗುರುಜಿ. ಯಾಕೆ, ಚೆನ್ನಾಗಿದ್ರೆ ರಿಪೋರ್ಟ್ ಕೊಟ್ಬಿಡ್ತಿದ್ರು, ಯಾಕೆ ಹಿಂಗಂದ್ರು ಅಂತಂದು ನನಗೊಂದ್ ಸ್ವಲ್ಪ ಡೌಟ್ ಏನೋ ಅಂತ ಇತ್ತು ಗುರುಜಿ ನನಗೆ. ನಾನೇನ್ ಮಾಡ್ದೆ, ಹೋದೆ ಗುರುಜಿ ಕರ್ಕೊಂಡು ಮನೆಯಲ್ಲ. ಅಲ್ಲಿ ನನ್ ಜೀವನನೇ ಒಂಥರ ಇದಾದಂಗ ಆಗ್ಬಿಡ್ತು ಗುರುಜಿ. ನನ್ಗೆ ಏನಾಯ್ತು? HIV ಪಾಸಿಟಿವ್ ಬಂದ್ಬಿಡ್ತು ಗುರುಜಿ. HIV ಪಾಸಿಟಿವ್ ಗುರುಜಿ. ಅಂದ್ರೆ ನಿಮ್ಗ ಗಂಡನ್ಗ? ಇಬ್ರಿಗೂ ಗುರುಜಿ. ಓ, ಅಳ್ಬೇಡವ.
ಅಂದರೆ ನೀವು ಟೆಸ್ಟಿಗೆ ಕೊಟ್ಟು ಬಂದಿದ್ದು ಒಟ್ಟಿಗೆ, ಬಟ್ ರಿಪೋರ್ಟ್ ಬಂದಾಗ ನಿಮ್ಮನ್ನು ಅಂದರೆ ನೀವು ಒಬ್ಬರೇ ತೆಗೆದುಕೊಂಡು ಬರ್ಲಿಕ್ಕೆ ಹೋದ್ರಿ, ಬಟ್ ಡಾಕ್ಟರ್ ಹೇಳಿದ್ರು ಇಬ್ಬರು ಒಟ್ಟಿಗೆ ಬನ್ನಿ ಅಂತ. ಇಬ್ರು ಒಟ್ಟಿಗೆ ಬರ್ರಿ ಅಂದ್ರು ಗುರುಜಿ. ಬಟ್ ಹಾಗೆ ಹೋದಾಗ ಅವ್ರು ಹೇಳಿದ್ದು HIV ಪಾಸಿಟಿವ್ ಇದೆ ಅಂತ. ಹಾ ಗುರುಜಿ ಅಂದ್ರು. ಧೈರ್ಯ ಮಾಡ್ಕೊಂಡು ಹೋದೆ. ಅವ್ರು ಬೇರೆ ಕಡೆ ಕಳ್ಸಿದ್ರು, ಇನ್ನೊಂದು ಹಾಸ್ಪಿಟ್ಲಿಗೆ. ಅಲ್ಲೋಗ್ರಿ ಎಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ ಎಲ್ಲ ಅಂದ್ರು. ಹೊಟ್ಟೆಗೆ ಬೇರೆ ಮಗು ಇದೆ ಗುರುಜಿ. ಅಂದ್ರೆ ರಿಸಲ್ಟ್ ಅಂದ್ರೆ ಇದೆ ಅಂತ ಹೇಳಿದ್ ಇವ್ರೆ, ಬಟ್ ಕೌನ್ಸಿಲಿಂಗ್ ಬೇರೆ ಕಡೆ ಕಳಿಸಿದ್ರಾ? ಹಾ ಬೇರೆ ಕಡೆ ಕಳ್ಸಿದ್ರು ಗುರುಜಿ. ಬಟ್ ನೀವು ಪ್ರೆಗ್ನೆಂಟ್ ಆಗಿದ್ದ ಹೌದಾ? ಹಾ ಗುರುಜಿ ಹೌದು, ಪ್ರೆಗ್ನೆಂಟ್ ಇದ್ದೆ ನಾನು 3 ತಿಂಗಳು. ಈ ಕಡೆ ಏನಂದ್ರೆ ಮಗು ಹೊಟ್ಟೆಲಿ, ಅದು ಏನ್ ಪಾಪ ಮಾಡಿತ್ತು. ಬಟ್ HIV ಅಂತ ಅಂದ ತಕ್ಷಣ ನಿಮ್ಗೆ ಸಾವಿನ ಯೋಚನೆ ಬಂತ? ಹಾ ಗುರುಜಿ. ಗಂಡಂಗೂ ಸೇರಿಸಿನ ಅಥವಾ ಏನು? ಏನೋ ಗುರುಜಿ ಒಟ್ಟಿನಲ್ಲಿ ಇದೆ ಅಂತ ಬಂತು ಗುರುಜಿ. ಅಂದ್ರೆ ನಮ್ಮನೆಯವರು ಅಲ್ಲ ಈಗ ನನ್ನ ಪ್ರಶ್ನೆ ಇರೋದು, ಗುರುಜಿ ಅಂಥದ್ದೊಂದು ರಿಪೋರ್ಟ್ ಬಂದ ಮೇಲೆ ಸಾಯುವ ಯೋಚನೆ ನೀವಿಬ್ರು ಮಾಡಿದ್ದ ಅಥವಾ ನೀವೊಬ್ರು ಮಾಡಿದ್ದ? ನನ್ನ ತಲೆಯಲ್ಲಿ ಬಂತು ಗುರುಜಿ ಫಸ್ಟ್. ನಾನು ಇದೆಲ್ಲ ಹೆಂಗ್ ಸಹಿಸ್ಕೊಂಡಿರೋಣ ಏನ್ ತಾನು. ನಾನು ಹೊಟ್ಟೆಲಿ ಒಂದ್ ಮಗು ಐತೆ, 1 ವರ್ಷ ಆಗಿಲ್ಲ ಅಂತ ಅದೊಂದು ಕೊರಗಿತ್ತು ಮಗು. ಈಗ ಹೊಟ್ಟೆಗೆ ಬೇರೆ ಒಂದೈತೆ. ನಾನು ಸತ್ರೆ ಅದಕ್ಕೆ ಯಾರ್ದಿತ್ತು? ಸುಮ್ನೆ ಸತ್ರೆ ಅದಕ್ಕೊಂದು ನ್ಯಾಯ ಮಾಡಿಲ್ಲ, ಸಾಯ್ತೀನಲ್ಲ ನಾನು, ಅದಕ್ಕೊಂದು ಅನ್ಯಾಯ ಮಾಡ್ತೀನಲ್ಲ ನಾನು ಅಂತಂದು ಧೈರ್ಯ ಮಾಡ್ಕೊಂಡೆ ಗುರುಜಿ. ನಾನು ಮಾಡ್ಕೊಂಡೆ, ಧೈರ್ಯ ಹೋದೆ ಗುರುಜಿ. ಇನ್ನೊಂದು ಹಾಸ್ಪಿಟ್ಲಿಗೆ ಅವರೆಲ್ಲ ಹೇಳಿದ್ರು ಇಲ್ಲ ಮಗುಗ್ ಬರಲ್ಲ, ತಗಂತಿರ್ಬೇಕು ಅವಾಗ ಹೋಗಿ ಮೆಡಿಸನ್ ಅಂತ. ಅದೇ ಕೊರಗಿಂದಾನೆ 9 ತಿಂಗಳವರೆಗೂ ನನ್ನ ಮಗಳನ್ನ ಹೊಟ್ಟೆಗೆ ಇಟ್ಕೊಂಡೆ ಅದೇ ಕೊರಗಲ್ಲೇ ಇದ್ದೆ ಗುರುಜಿ ನಾನು. ಅಂದ್ರೆ ನಮ್ಮನೆಯವರು ರಾತ್ರಿ ಸರ್ವತ್ನಾಗ 2 ಗಂಟೆ ಆಗ್ಲಿ ಕರೀರಿ ಯಾರು ಬ್ಲಡ್ ಕೊಡಕ್ ಹೋಗೋರು ಗುರುಜಿ. ಒಂದು ನಿಮಿಷ ಈಗ ಓಕೆ, ನಾನು ಅದನ್ನು ತಗೊಳ್ತೀನಿ. ಬಟ್ ಇಲ್ಲಿ ಈ ಕೌನ್ಸಿಲಿಂಗ್ ಹೋದ್ರಲ್ಲ ಅವರು, ಓಕೆ ಇದು ಸರಿ ಹೋಗುತ್ತೆ, ಅದು ಹೆದರಬೇಡಿ ಈ ಥರ ಹೇಳಿದ್ರು ಅಥವಾ ಏನು ಹೇಳಿದ್ರು ಅವ್ರು ಎಕ್ಸಾಕ್ಟ್ಲಿ ಕೌನ್ಸಿಲಿಂಗ್ ಟೈಮಲ್ಲಿ? ಅವ್ರು ಏನಂದ್ರು ಗುರುಜಿ, ಕೇಳಿದ್ರು. ನನಗೆ ಅವಾಗ ಏಜ್ ಗುರುಜಿ 18 ಗುರುಜಿ. 17 ವರ್ಷಕ್ಕೆ ಮದುವೆ ಮಾಡ್ಬಿಟ್ರು. 17ಕ್ಕೆ ಮುಗಿದ ತಕ್ಷಣನೇ 17ಕ್ಕೆ ಮದುವೆ ಮಾಡ್ಬಿಟ್ರು. 18ಕ್ಕಲ್ಲೇ 19ಕ್ಕಲ್ಲೇ ಈ ತರ ಕಾಯಿಲೆ ಅಂತ ಗುರುಜಿ ನನಗೆ. ಹೌದೇ, ಅವ್ರು ಹೇಳಿದ್ರು ಇಲ್ಲ ಮಗು ಚಾನ್ಸಸ್ ಕಮ್ಮಿ ಐತೆ ಬರೋದು, ಫೀಡ್ ಮಾಡಿಸ್ಬಾರ್ದು. ಆಮೇಲೆ ನಾವ್ ಹೇಳ್ದಂಗೆಲ್ಲ ಟ್ಯಾಬ್ಲೆಟ್ ತಗೋಬೇಕು ನೀನು, ಹೇಳ್ದಂಗೆಲ್ಲ ಇದನ್ ಮಾಡ್ಬೇಕು ನೀನು ಅಂತ ಅಂದ್ರು ಗುರುಜಿ. ಸರಿ ಅಂತಂದ್ ಅಲ್ಲಿಂದ ಮನ್ಸು ಭಾರ ಮಾಡ್ಕೊಂಡ್ ಬಂದು ಗುರುಜಿ. ಇಬ್ರು ಹತ್ಬಿಟ್ವಿ ನಾವು. ಮನೇಲಿ ಕುತ್ಕೊಂಡು ಯಾರಿಗೆ ಹೇಳೋಣ, ಯಾರಿಗ್ ತರ ಆಗ್ಬಿಡ್ತಲ್ಲ ನಮ್ ಜೀವನ, ಏನೇನೋ ಆಸೆ ಕನ್ಸ್ ಕಟ್ಕೊಂಡ್ರಿ ಈ ತರ ಆಗ್ಬಿಡ್ತಲ್ಲ ಜೀವನ ಅಂತ. ಬಟ್ ಅವರು ಹುಷಾರ್ ಆಗ್ತೀರಾ ಅಂತ ಹೇಳಿದ್ರ? ಆ ತರ ಅಂದ್ರೆ ಅವ್ರೇನಂದ್ರು ಗುರುಜಿ, ನೀವು ಟ್ಯಾಬ್ಲೆಟ್ ತಗಂತ ಇರ್ಬೇಕು, ತಗೊಂಡ್ರೆ ನೀವು ಬೇರೆ ನಾರ್ಮಲ್ ಮನುಷ್ಯರಂಗೆ ಜೀವನ ಮಾಡ್ತೀರಾ ನೀವು ಅಂತ ಅಂದ್ರು. ಆದ್ರೆ ಬೇರೆದೆಲ್ಲ ಕೇಳ್ದಾಗೆಲ್ಲ ಗುರುಜಿ ನಾನು ನೀವೇ ಒಂದೊಂದ್ಸಲಿ ಮಾತಾಡಿದಿರ ಇದ್ರ ಬಗ್ಗೆ, ಈ ತರದ್ರ ಬಗ್ಗೆ ಮಾತಾಡಿದ್ರು. ಇದು ಮಾರಣಾಂತಿಕ ಅದ್ಯಾವ್ದೋ ಕಾಯಿಲೆ ಅಂತ ಆ ವರ್ಡ್ ಕೇಳ್ದಾಗ ಒಂಥರ ಮನ್ಸಿಗೆ ಒಂಥರ ಇದು ಆದಂಗ ಆಗ್ಬಿಡ್ತದ ಗುರುಜಿ ನನಗೆ ಆ ವರ್ಡ್ ಕೇಳ್ದಾಗೆ. ಅಂದ್ರೆ ಆ ಹೊತ್ತಿಗಾಗ್ಲಿ ಕಾರ್ಯಕ್ರಮ ಕೇಳ್ತಿದ್ದ ನೀವು? ಅಯ್ಯೋ ಗುರುಜಿ 1 ವರ್ಷದವರೆಗಿಂದನೂ ನಾನು ನಿಮ್ ಕೇಳ್ತಾ ಇದೀನಿ ಗುರುಜಿ. ನಾನು ವಿಡಿಯೋ ಈ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೂ ಕೇಳ್ತಿದ್ರಾ? ಇಲ್ಲ ಗುರುಜಿ, ಇಲ್ಲ ಅವಾಗಿಲ್ಲ ಗುರುಜಿ. ಇದು 6 ವರ್ಷದ ಕೆಳಗೆ ಆಗಿರೋದು ಗುರುಜಿ ಇದು. ಓಕೆ ಈಗ ಆಯ್ತವ, ನಾನು ಇಲ್ಲಿಗೆ ಆಮೇಲೆ ಬರೆಯುವಂತೆ. ಬಟ್ ಅಲ್ಲಿ ನಾನು ಹೇಳ್ತಿರೋ, ಸೊ ಡಾಕ್ಟರ್ ನೀವು ಮಾತ್ರೆ ತಗೊಳ್ತಾ ಇದ್ರೆ ನೀವು ಸಹಜವಾಗಿ ಎಲ್ಲರಂತೆ ಬದುಕಬಹುದು ಅಂತ ಹೇಳುದು. ಬದುಕಬಹುದು, ನೀವು ಚೆನ್ನಾಗಿ ಊಟ ಮಾಡ್ಬೇಕು, ಆರೋಗ್ಯವಾಗಿ ಊಟ ಮಾಡ್ಬೇಕು, ಇದ್ರ ಬಗ್ಗೆ ನೀವು ಚಿಂತೆ ಮಾಡಂಗಿಲ್ಲ. ಮಾಡಿದ್ರೆ ನೀವು ಹೊರಗ್ತೀರಾ ಒಳಗೆ, ನಾಲ್ವರಂಗೆ ಹೆಂಗಿರ್ತೀರಾ ನೀವು ಹಂಗ್ ಜೀವನ ಮಾಡ್ತೀರಾ ನೀವು ಅಂತ ಕಳ್ಸಿದ್ರು ಗುರುಜಿ. ನಾನು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ ಅತ್ತೆ ಅಲ್ಲಿ, ನಾನು ಅಳೋಷ್ಟು ಅತ್ತೆ ನಾನು. ಆಮೇಲೆ ಬಂದೆ ಗುರುಜಿ ಮನೇಲಿ, ಯಾರು ಹೇಳಂಗಿಲ್ಲ ಬಿಡಂಗಿಲ್ಲ. ಆಮೇಲೆ ಏನ್ ಮಾಡ್ದೆ, ಅಮ್ಮಗೆ ಫೋನ್ ಮಾಡ್ದೆ ಒಂದ್ಸಲ ನಾನು, ಅಮ್ಮ ಈ ತರ ಹೇಳ್ತಿದಾರಮ್ಮ ಅಂತ. ನಮ್ಮ ಅಮ್ಮನ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತು ಗುರುಜಿ. ಏನಿದೆ ಇಂಥ ಪರಿಸ್ಥಿತಿ, ಅದು ಬೇಡ ಅಂದ್ಲು, ಕೊಟ್ಬಿಟ್ಟೆ ನಾನು. ಬೇಡ ಅಂದ್ಲು ಅವಳು, ಕೊಟ್ಬಿಟ್ಟೆಲ್ಲ ನಾನು ಅಂತಂದು ಅಮ್ಮನ ಅಳಕ್ ಸ್ಟಾರ್ಟ್. ಆಮೇಲೆ ಅಮ್ಮವ್ರ ಊರಿಗೂ ಬಂದಾಗ ಒಂದ್ಸಲಿ ಟೆಸ್ಟ್ ಮಾಡ್ಸಿದೆ ಗುರುಜಿ, ಇನ್ನೊಂದ್ಸಲ ನೋಡೋಣ ಅಲ್ಲಿ. ಹಂಗೆ ದೇವ್ರ ಹತ್ರ ಬೇಡ್ಕಂತ ಹೋಗ್ತಿದ್ದೆ, ದೇವ್ರೆ
ಇದು ಇಲ್ಲ ಅಂತ ಬರ್ಲಿ, ಇಲ್ಲ ಅಂತ ಬರ್ಲಿ ಅಪ್ಪ ಭಗವಂತ ಅಂತ ಬೇಡ್ತಿದ್ದೆ. ಆದ್ರೂ ಅಲ್ಲಿ ಪಾಸಿಟಿವ್ ಅಂತಾನೆ ಬಂದ್ಬಿಡ್ತು ಗುರುಜಿ ನನ್ಗೆ. ಬಂತು, ಕೇಳ್ದೆ ಎಲ್ಲ, ಬಂದೆ ಮನೆಗೆ. ಏನು ಅಂತ ನಮ್ಮಮ್ಮ, ಇಲ್ಲಮ್ಮ ಈ ತರ ಅಂತ ಅಂದೆ. ತೊಡೆ ಮೇಲೆ ಕುಂದ್ರಸ್ಕೊಂತ ಹತ್ಬಿಡ್ತು ಗುರುಜಿ. ಎಂದು ಕೇಳಿಲ್ಲ ಮಾಡಿಲ್ಲ. ಏನಪ್ಪ ಭಗವಂತ ಇದು ನಮ್ದು ಪರಿಸ್ಥಿತಿ, ಮಗಳಿಗೆ ಇಂತ ಬಂದ್ಬಿಟ್ಟಲ್ಲ ಅಂತ. ಆದ್ರೂ ಅಳಿಯನ್ನೇನು ಕೇಳಲಿಲ್ಲ ಗುರುಜಿ ನಮ್ಮಮ್ಮ. ಅಂದ್ರೆ ಅವ್ರ ಬಗ್ಗೆ ಇದ್ದಿದ್ದು ಒಳ್ಳೆ ಅಭಿಪ್ರಾಯನೇ ಇತ್ತು, ಆ ತರದರಲ್ಲ. ಅಂದ್ರೆ ನಮ್ಗೇನ್ ಅನ್ಸಿತ್ತು, ಅವ್ರು ಹೇಳೋ ಪ್ರಕಾರ ಹಾಸ್ಪಿಟಲ್ ಅದೊಂದ್ರಿಂದಾನೇ ಬರಲ್ಲ, ಅದ್ರೊಂದಿಂದಾನೇ ಬರುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ನೀವು, ಬೇರೆ ತರದ್ರಲ್ಲೂ ಬರುತ್ತೆ, ಸೇವಿಂಗ್ ಇಂದ ಬರುತ್ತೆ ಅಂದ್ರು. ಆಮೇಲೆ ಬ್ಲಡ್ ಡೊನೇಟ್ ಮಾಡ್ತೀರಾ ಅದ್ರಿಂದನೂ ಬರುತ್ತೆ ಅಂದ್ರು. ಸಿರಂಜ್ ಸಾವಿರಾರು ಸರಿ ಹೇಳಿದ್ರು ಗುರುಜಿ, ಅವರು ಧೈರ್ಯ ತುಂಬಿರು. ಪಾಪ ಹಾಸ್ಪಿಟ್ಲ್ ಎಲ್ಲ ಅವರು ಹೊಟ್ಟೆಲ್ ಪಾಪು ಐತಿ ಅಂತೀಯ, ಆರಾಮಾಗಿರು, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ ನೀನು ಅಂತ ಅಂದ್ರು ಗುರುಜಿ ನನಗೆ. ನನಗೇನು, ನಾವ್ ಸತ್ತಿದ್ರೆ ಮಗಳು ನೋಡ್ಕೊಳೋರು ಯಾರು, ನನ್ ಮಗಳು ನೋಡೋರು ಯಾರು ಅಂತ ಅದೊಂದು ಕುರುಗು ಇತ್ತು ಗುರುಜಿ. ಆಯ್ತು, ಡೆಲಿವರಿ ಆಯ್ತು, ಮಗಳಿಗೆ 3 ತಿಂಗಳು ಟೈಮ್ ಕೊಟ್ರು ಗುರುಜಿ. ಬದುಕಲ್ಲ ಅವಳು. ಏನೋ ನಾನು ಊಟ ಮಾಡ್ತಾನೆ ಇರ್ಲಿಲ್ಲ ಗುರುಜಿ ಪ್ರೆಗ್ನೆಂಟ್ ಇದ್ದಾಗ. ಊಟ ಅಂದ್ರೆ ಊಟನೇ ಬಿಟ್ಬಿಟ್ಟಿದ್ದೆ, ಇದೇ ಕೊರಗು ಹಚ್ಕೊಂಡು ಊಟನೇ ಬಿಟ್ಬಿಟ್ಟಿದ್ದೆ ಗುರುಜಿ ನಾನು. ಮನೇಲೆಲ್ಲರೂ ಹೇಳೋರು, ಊಟ ಮಾಡು. ನನಗೆ ನನ್ ಮಗುಗೆಲ್ ಬರುತ್ತೋ, ನನ್ ಮಗುಗೆಲ್ಲ ಇರೋ ಬರೋ ದೇವ್ರನ್ನೆಲ್ಲ ಬೇಡ್ಕೊಂತಿದ್ದೆ. ನಾವಂತ ಕೆಲ್ಸ ಮಾಡಿಲ್ಲ, ನಾನಂತದ್ ಇದನ್ ಮಾಡಿಲ್ಲ. ನಾನು ಭಗವಂತ ಹಿಂಗ್ ಕೊಟ್ಟ ನನಗೆ, ನಾನು ಏನು ಮಾಡಿಲ್ಲ. ನಾನು ಯಾಕೆ ಈ ತರ ಆಯ್ತು ನನ್ ಜೀವನದಾಗೆ ಅಂತಂದು ಬಹಳ ಸಫರ್ ಪಟ್ಟೆ ಗುರುಜಿ ನಾನು. ಆಯ್ತು, ಆಮೇಲೆ ಡೆಲಿವರಿ ಆಯ್ತು. ಅವಳಿಗೂ 1 ವರ್ಷದವರೆಗೂ ಟೆಸ್ಟ್ ಮಾಡಿಸಿದೆ ಗುರುಜಿ ನಾನು, ಬಿಡ್ಲಿಲ್ಲ. ನಾನು ಎಂತ ಸಾಯೋ ಸ್ಥಿತಿಗಾದ್ರೂ ನಾನು ಅವಳಿಗೆ ಮಾಡಿಸಿದೆ ಗುರುಜಿ. ಅವಳಿಗೆ ಮಗು ಆಯ್ತು, ಆರೋಗ್ಯವಾಗಿತ್ತಲ್ಲ ಗುರುಜಿ, ಆರೋಗ್ಯವಾಗಿ ಹುಟ್ಟಿದ್ಲು ಗುರುಜಿ. ಅದೊಂದು ಏನ್ ಪುಣ್ಯ ಮಾಡಿದ್ದೆ ಗೊತ್ತಿಲ್ಲ, ಜನ್ದಾಗೆ ಅದೊಂದು ದೇವ್ರು ಕೊಟ್ಟ ಗುರುಜಿ, ಆರೋಗ್ಯವಾಗಿ ಕೊಟ್ಟ. 1 ವರ್ಷದವರೆಗೂ ಮಾಡಿಸ್ಬೇಕಮ್ಮ ಅಂದ್ರು, ಮಾಡಿಸಿದೆ ಗುರುಜಿ. 1 ವರ್ಷದವರೆಗೂ ಮಾಡಿಸಿದೆ, ಆರೋಗ್ಯವಾಗದಳ ಅಂತ ಬಂತು. ಆದ್ರೆ ಮುಂದಿನ ಜೀವನ ಹೆಂಗೆ, ಬೇರೆಯವ್ರಿದ್ರೆ ಹೇಳಿದ್ರೆ ಒಂಥರ ಕೀಳ್ ಭಾವನೆ ತಿಳ್ಕೊಂತಾರೆ. ನಾವ್ ಆ ಕೆಲ್ಸ ಮಾಡ್ಲಿಲ್ಲ ಅಂದ್ರುನು ಈ ತರ ಜನ ಕೆಡ್ದಾಗ ತಿಳ್ಕೊಂತಾರೆ ಹೇಳಿದ್ರೆ. ಅಂದ್ರೆ ಗಂಡದ ಮನೆಯಲ್ಲೂ ಗೊತ್ತಾಗೈತೆ ಗುರುಜಿ. ಆಮೇಲೆ ನಾನ್ ತಪ್ಪಿ ಸಿಕ್ಕಬಾರ್ದಲ್ಲ ಗುರುಜಿ, ಇವಳು ಹೇಳ್ಲಿಲ್ಲ ನನ್ಗೆ ಅಂತ ಎಲ್ಲದು ಹೇಳ್ದೆ ಗುರುಜಿ. ಎಲ್ಲರಿಗೂ ಹೇಳ್ದೆ ನಾ ಈ ತರ ಅಂತಂದು. ಅಮ್ಮಗದೇ ಗೊತ್ತಿತ್ತು, ಅಮ್ಮ ಹೇಳಿದ್ದಿಲ್ಲ ಯಾರಿದ್ರಿಗೂ, ಅವ್ರ ಕಡೆಯವ್ರಿಗೆ ಯಾರಿಗೂ ಹೇಳಿದ್ದಿಲ್ಲ. ಆಮೇಲೆ ಹೇಳೋ ಪರಿಸ್ಥಿತಿ ಬಂತು, ಆ ಟೈಮಲ್ಲಿ ಹೇಳಿದ್ವಿ ಗುರುಜಿ ನಾವು, ಇಲ್ಲ ಈ ತರ ಇತ್ತು, ಈ ತರ ಇಲ್ಲ ಅಂತ ಅಂದು ಗುರುಜಿ. ಈಗ ಒಂದೊಂದ್ ಟೈಮ್ ನೆನ್ಸ್ಕೊಂಡ್ರೆ ಗುರುಜಿ ಹೇಳ್ತೀನಿ ಬೇರೆಯವ್ರು ಎಲ್ಲ, ಅವನ ಜೊತೆಗೆ ಹೋದ್ರೆ ನಾವ್ ಯಾವ ತರ ಕೆಲ್ಸನೇ ಮಾಡಿಲ್ಲ. ಯಾಕಂದ್ರೆ ಅಮ್ಮ ಕಷ್ಟಪಟ್ಟು ನಮ್ ಸಾಕು, ನಾನು ಆ ಕಷ್ಟ ನೋಡ್ಕೊಂಡೆ ಬದುಕ್ತಂದೆ ಗುರುಜಿ. ನಾನು ಬೇಡ ಅಂದ್ರು ಮಾಡ್ಕೊಟ್ಟು ಮನೆಯಲ್ಲಿ ನನಗೆ ದೇವ್ರು ಇಂಥದ್ ಕೊಟ್ಟ. ನನ್ಗೆ ಏನು ತಪ್ಪು ಮಾಡಿಲ್ಲ ನಾನು, ಯಾಕೆ ಹಿಂಗ್ ಕೊಟ್ಟ ನನಗೆ ಅಂತಂದು ಈಗಾದ್ರೂ ಏನಾದ್ರೂ ಕೊರಕಂತ ಕುತ್ಕೊಂಡ್ರೆ ಮಗಳಿದ್ದಾಳೆ ಗುರುಜಿ, ಅವಳಿಗೋಸ್ಕರ ಎದ್ದೇಳ್ಬೇಕು, ಜೀವನ ಮಾಡ್ಬೇಕು ಅಂತಂದು ಗಟ್ಟಿ ಜೀವನ ಮಾಡ್ಕೊಂಡು ಹೋಗ್ತೀನಿ ಗುರುಜಿ. ನಾನು ಅವಳಿಗೊಂದು ಜೀವನ ತಲುಪಿಸ್ಬೇಕು. ನಾನು ಆಕಿನ್ ನಡ್ಕೊಂಡಿದ್ದೀನಿ ಅಂದ್ಮೇಲೆ ನಾನು ಅವಳಿಗೆ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಒಂದು ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಇದು ಅಂತಂದು ಎದ್ದೇಳ್ತೀನಿ ಗುರುಜಿ. ಬೇಕೆ ನಾನು ಎಷ್ಟೇ ಇದು ಬಂದ್ರು ನಾನು ಆದ್ರೂ ಒಂದೊಂದ್ ಟೈಮ್ ನೆನ್ಸ್ಕೊಂಡ್ರೆ ಯಾಕೆ ಈ ತರ ಕೊಟ್ಟ ದೇವ್ರು, ಯಾಕೆ ಈ ತರ ಆಯ್ತು ನನ್ ಜೀವನದಾಗೆ. ಬೇಡ ಅಂದ್ರೆ ಮನೇಲಿ ಕೊಟ್ರು ಅತ್ತೆ ಮಗನೂ ಎಲ್ಲ ಅಂತಂದು, ಯಾಕೆ ಈ ತರ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಗುರುಜಿ ನನಗೆ. ಬೇಡ ಅಂದ್ರು ಮದ್ವೆ ಮಾಡ್ಕೊಟ್ಬಿಡ್ತು ಅಂತ ಈಗಾದ್ರೂ ಅನಿಸ್ತದೆ.
ಬೇಡ ಅಂದಾಗೆಲ್ಲ ಮದುವೆ ಮಾಡ್ಕೊಟ್ಬಿಡ್ತು ನಮ್ಮಮ್ಮ ನನಗೆ. ಮತ್ತೊಂದು ಈಗ ನಿಮ್ಮ ವಯಸ್ಸು ಎಷ್ಟವ? ನನಗೆ ಈಗ 25 ಗುರುಜಿ. ಓ, ಕಾಣ್ಬಾರ್ದು ವಯಸ್ಸಿಗೆಲ್ಲ ಕಂಡ್ಬಿಟ್ಟೆ ಗುರುಜಿ ಏನೇನೋ ನಾನು. ಈಗ ಇದೇನು ಗಂಡ ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಹೋಗ್ತಿದ್ರು ಅಥವಾ ರಕ್ತ ಕೊಡ್ಲಿಕ್ಕೆ ಹೋಗ್ತಿದ್ರು, ಇದೇನಿದು? ಅದೇ ಆಗ್ಲಿ ಏನೋ ಹೇಳಲಿಕ್ಕೆ ಬಂದೆ, ಏನವ ಅದು? ಗೊತ್ತಿತ್ತು ಗುರುಜಿ ನನಗೆ. ಏನದು? ಯಾರಾದ್ರೂ ಬೇಕು ಅಂದ್ರೆ ಇವರೇ ಹೋಗೋರು ಗುರುಜಿ ಕೊಡಕ್ಕೆ, ಅಂದರೆ ರಕ್ತ ಕೊಟ್ಟು ಬರ್ಲಿಕ್ಕೆ. ಕೊಟ್ಟು ಬರಕ್ಕೆ ಯಾರಾದ್ರೂ ಸುತ್ತಮುತ್ತ ಫ್ರೆಂಡ್ ಸರ್ಕಲ್ ಆಗ್ಲಿ ಅದೇ ಆಗ್ಲಿ ಕರೀತಾರ ಅಂದ್ರೆ ಸರ್ವತ್ನಾಗ 2 ಗಂಟೆ ಆಗ್ಲಿ ಹೋಗಿ ಕೊಟ್ಟು ಬಂದ್ಬಿಡೋರು ಗುರುಜಿ. ಇದುವರೆಗಾತು ಎಲ್ಲರಿಗೂ ಒಳ್ಳೆನೆ ಅಂತ ಅಭಿಪ್ರಾಯ ಇದುವರೆಗಾದ್ರು ಗುರುಜಿ. ಯಾರ ಬಾಯಲ್ಲಿ ಕೆಟ್ಟವ್ ನೀವನು ಅಂತ ಇದುವರೆಗೂ ಬಂದಿಲ್ಲ ಗುರುಜಿ. ಇದೊಂದು ಕೊಡಕ್ ಹೋಗೋರು ಗುರುಜಿ. ಈಗ ನಿಮ್ಗನ್ಸೋದು ಆ ಮುಖೇನ ಗಂಡನಿಗೆ ಬಂದಿರಬಹುದು ಅಂತನಾ? ಏನು ಗುರುಜಿ ನನಗೆ 100 ಆಗಿ ಇಲ್ಲ ಗುರುಜಿ, ಏನು ಒಂದ್ 50% ಏನೋ ಇರ್ಬೋದೇನೋ ಅಂತ ಅನ್ಸುತ್ತೆ ಗುರುಜಿ. ನನಗ್ ಗೊತ್ತಿಲ್ಲ ಗುರುಜಿ. ನಾನ್ ಕೇಳ್ದೆ ಯಾವ್ದ್ರಿಂದ ಬರುತ್ತೆ, ಅವ್ರು ಹೇಳಕ್ ಬರಲ್ಲ ಅಂದ್ರು ಗುರುಜಿ. ಯಾವ್ದ್ರಿಂದ ಏನು ಅಂತಂದು ಅಂದ್ರೆ ಗಂಡನ್ ಕೇಳಿದ್ರೆ ಏನು ಹೇಳ್ತಾರೆ? ಅವ್ರೇನಂತಾರೆ ಗೊತ್ತಿಲ್ಲ, ನಾನು ಆತರ ಎಲ್ಲ ಮಾಡಿಲ್ಲ, ನಾನು ಆತರ ಎಲ್ಲ ಇಲ್ಲ, ನಾನು ಇದೊಂದು ಕೊಡಕ್ ಹೋಗ್ತಿದ್ದೆ, ನಾನು ಬ್ಲಡ್ ಕೊಡಕ್ ಹೋಗ್ತಿದ್ದೆ ನಾನು ಅಂತ ಅಂತಾರೆ ಗುರುಜಿ ಅಂದ್ರು. ಪಾಪ. ಈಗ ಮಗುಗೆ ಎಷ್ಟು ವರ್ಷ? ಈಗ 6 ವರ್ಷದವ್ರು ಗುರುಜಿ. ಮಗು 6 ವರ್ಷ. 6 ವರ್ಷ. ಈಗ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಿದ್ದೀರಾ? ತಗಂತಿದ್ದೇನೆ ಗುರುಜಿ. ಅಂದ್ರೆ ಅದ್ ನಿಮ್ಗೆ ಏನಾದ್ರು ನೋವು ಕೊಡುತ್ತಾ ಅಥವಾ ಏನದು? ಏನಿಲ್ಲ ಗುರುಜಿ, ಏನು ನೋವಿಲ್ಲ, ಏನಿಲ್ಲ ಗುರುಜಿ. ಅಂದ್ರೆ ಟೈಮ್ ಸರಿಯಾಗಿ ಊಟ ಮಾಡ್ಬೇಕು ಗುರುಜಿ. ಓಕೆ, ಬಟ್ ಡಾಕ್ಟರ್ ಹೇಳಿದ್ದಾರೆ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಅಂತ. ಇಲ್ಲ ಗುರುಜಿ, ಇಲ್ಲ, ಪ್ರಾಣಕ್ಕೇನ, ಅದು ಬಿಟ್ರೆ ಪ್ರಾಣಕ್ಕೆ ಅಪಾಯ ಗುರುಜಿ. ಅಂದ್ರೆ ಊಟ ಮಾಡದೆ ಬಿಟ್ರೆ? ಊಟ ಅಲ್ಲ, ಟ್ಯಾಬ್ಲೆಟ್ ತಗೊಳೋದು ಬಿಟ್ರೆ. ಓಕೆ, ಟ್ಯಾಬ್ಲೆಟ್ಸ್ ತಗೊಳ್ಳೋದು ಬಿಟ್ರೆ ಪ್ರಾಣಕ್ಕೆ ಅಪಾಯ ಇರುತ್ತೆ. ಅದ್ರ ವಯಸ್ಸು ಊಟ ಮಾಡ್ತಾ ನೀವು ಸಹಜವಾಗಿ ಎಲ್ಲರಂತೆ ಬದುಕಬಹುದು. ಬಟ್ ಮನಸ್ಸಲ್ಲಿ ಇದೊಂದು ಕಳಂಕದ ಭಾರ ಯಾವಾಗಲೂ ನಮ್ಮ ಬದುಕನ್ನ ಸುಡುತ್ತಾ ಇದೆ ಅಂತ. ಚುಚ್ಚುತ್ತೆ ಗುರುಜಿ ನನಗೆ. ಒಂಥರ ಯಾಕೆ ಈ ತರ ನನ್ನ ಜೀವನ, ಯಾಕೆ ಈ ತರ ಆಯ್ತು, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ, ಯಾಕೆ ಈ ತರ ಆಯ್ತು ಅಂತ ಅಂದು ನನಗೆ. ಬಟ್ ಇಲ್ಲಿ ಇದನ್ನು ಮದುವೆ ಆಗದೆ ಹೋಗಿದ್ರೆ ನನಗೆ ಇದು ಬರ್ತಿರ್ಲಿಲ್ಲ ಅಂತಲ್ಲ ಗುರುಜಿ. ಆಗ್ಲಿದ್ರೆ ಬರ್ತಿದ್ದಿಲ್ಲ, ಆರಾಮಾಗಿ ಓದ್ಕೊಂಡೇನೋ ಒಂದ್ ಮಾಡ್ಕೊಂಡಿರ್ತಿದ್ದೆ ನಾನು. ಈಗ ನೋಡವ, ಆಯ್ತು, ನನಗೆ ನಿಮ್ಮ ಪರಿಸ್ಥಿತಿ ಕುರಿತು ವಿಷಾದ ಇದೆ ಅಥವಾ ಅದ್ರ ಬಗ್ಗೆ ಅವಶ್ಯವಾಗಿ ದುಃಖ ಇದೆ. ಬಟ್ ನನಗನ್ಸುತ್ತೆ ಈ ವಿಚಾರ ಅಥವಾ ಏನೀಗ ನಿಮಗೆ ಅರಿವಿಲ್ಲದೆ ಯಾವುದು ನಿಮ್ಮನ್ನು ಆವರಿಸಿದೆ, ಬಹುಶಃ ಒಂದು ಹಂತದವರೆಗೂ ನಿಮಗೊಂದು ಮಾನಸಿಕ ರೋಗವಾಗಿ ನಿಮ್ಮಲ್ಲಿ ಒಂಚೂರು ನೋವು ಕೊಡ್ಬೋದು. ಬಿಟ್ಟರೆ ನಾನು ಹೇಳ್ತೀನವ, ಇದರಿಂದ ನಿನ್ನ ಮನೆತನ ಅಥವಾ ಯಾವ ಜೀವದ ಹಾನಿ ಕೂಡ ಅಥವಾ ಯಾವ ಪ್ರಾಣ ಹಾನಿ ಕೂಡ ಇಲ್ಲ, ಹಾಗಲ್ಲ. ಅಂದರೆ ಇನ್ನೊಂದು ಸ್ಪಷ್ಟಪಡಿಸ್ತೀನಿ, ಇಲ್ಲಿ ನಿಮ್ಮ ಗಂಡ ಈ ಹಿಂದೆ ಏನು ತಪ್ಪು ಮಾಡಿದ್ದಾರೆ ಅಂತ ಭಾವಿಸ್ಲೇಬೇಡ. ಇಲ್ಲಿ ಏನೋ ಕೆಲವೊಂದು ಗೊಂದಲಗಳು, ಅದು ಬ್ಲಡ್ ಡೊನೇಟ್ ಮಾಡೋ ಸಮಯದಲ್ಲಿ ಇನ್ಯಾರೋ ಎಡವಟ್ಟು ಮಾಡಿರ್ಬೋದು ಅಥವಾ ಏನೋ ತಪ್ಪಾಗಿರ್ಬೋದು. ಬಟ್ ಗಂಡನ ನಡತೆ ಮೇಲೆ ತಪ್ಪಾಗಿ ಭಾವಿಸ್ಬೇಡ. ಅಂದರೆ ನೋಡುವ, ಈಗ ನನಗೆ ಇವ್ರಿಗೆ ಯಾಕೆ ಕೊಟ್ಟರು, ನನ್ನ ಬದುಕು ಹಿಂಗೆ ಹಾಳು ಮಾಡಿಬಿಟ್ರು, ಅಥವಾ ನಾನು ಓದ್ಕೊಂಡಿರ್ತಿದ್ದೆ, ನನಗೆ ಯಾಕೆ ಮದುವೆ ಮಾಡಿದ್ರು, ಬೇಡ ಅಂದರು ಮದುವೆ ಮಾಡಿದ್ರು, ಈಗ ಈ ಪ್ರಶ್ನೆಗಳೆಲ್ಲ ಅರ್ಥರಹಿತ. ಈಗ ಒಂದು ಮಗುವಿಗೆ ತಾಯಿ ಆಗಿದ್ದೀಯವ್ವ, ಈಗ ಯಾವುದು ಇಲ್ಲದೆ ಎಲ್ಲ ಚೆನ್ನಾಗಿ ನಡೀತಾ ಇದ್ರೆ ಈ ಪ್ರಶ್ನೆ ಬರ್ತಾನೆ ಇರಲಿಲ್ಲ. ಇಂಥದ್ದೇನೋ ಆಗಿರೋದ್ರಿಂದ ಮನಸ್ಸಿಗೆ ಅನಿಸುತ್ತೆ, ಅಯ್ಯೋ ನಾನು ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿದವರೆಲ್ಲ ಚೆನ್ನಾಗಿದ್ದಾರೆ, ಏನೂ ಮಾಡದೇ ಇರೋರು ಯಾಕೆ ಹಿಂಗೆ ಕಷ್ಟಗಳು ಬಂದೋ, ಭಗವಂತ ಯಾಕೆ ನನಗೆ ಈ ರೋಗವನ್ನು ಕೊಟ್ಟ, ಅಥವಾ ಯಾಕೆ ನನಗೆ ಈ ಕಳಂಕವನ್ನು ಹೊತ್ಕೊಳ್ಳೋ ಹಾಗೆ ಮಾಡ್ದ, ಯಾವ ತಪ್ಪು ಮಾಡ್ದ ನನಗೆ ಯಾಕೆ ಈ ಶಿಕ್ಷೆ ಆಯಿತು. ನೋಡವ, ಈ ಪ್ರಶ್ನೆಗಳು ಹೆಚ್ಚು ನೀನು ಎಷ್ಟು ಕೇಳ್ತಾ ಹೋದರೂ ಕೂಡ
ಅದಕ್ಕೆ ಉತ್ತರ ಸಿಕ್ಕಂತೆ ಕಂಡರೂ ಅದು ಸರಿಯಾದ ಉತ್ತರ ಯಾವತ್ತೂ ಸಿಗುವುದಿಲ್ಲ. ಆದರೆ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳವ, ಯಾವುದೇ ಮನುಷ್ಯನ ಬದುಕಲ್ಲೂ ಕೆಲವೊಮ್ಮೆ ಯಾವುದೇ ಕಾರಣದಲ್ಲೂ ಒಂಚೂರು ಅದರಲ್ಲಿ ಭಾಗವಹಿಸಿರುವುದಿಲ್ಲ. ಆದರೆ ಅದರ ನಕಾರಾತ್ಮಕ ಪರಿಣಾಮವನ್ನು ಅಥವಾ ಅದರ ನೋವಿನಲ್ಲಿ ಅವನಿಗೆ ಪಾಲಿರುತ್ತೆ, ಸುಖದಲ್ಲಿ ಪಾಲಿರಲ್ಲ. ನೀನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಆದರೆ ನಿನಗೆ ಬಂದ ಈ ಕಾಯಿಲೆ ಒಂದು ತಪ್ಪು ಮಾಡಿದಾಗ, ಈ ಕಾಯಿಲೆ ಬಂದಾಗ ನಿನಗೆ ಹೆಚ್ಚು ಪಶ್ಚಾತ್ತಾಪ ಇರ್ತಿತ್ತು. ಬಟ್ ಇಲ್ಲಿ ನೀವು ನನ್ನ ಮಾತನ್ನು ಆ ಮಟ್ಟಿಗೆ ಗೌರವಿಸುವುದಾದರೆ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳವ. ನೀನು, ನಿನ್ನ ಗಂಡ, ನಿನ್ನ ಮಗು ಎಲ್ಲರಂತೆ ಇದೇನೂ ಇಲ್ಲದೆ ಹೋಗಿದ್ರು, ಏನು ಚೆನ್ನಾಗಿ ಬದುಕ್ತಿದ್ರು ಅಷ್ಟೇ ಚೆನ್ನಾಗಿ ನಿಮ್ಮ ಸಂಸಾರ ಇರುತ್ತೆ. ವೈದ್ಯರು ಹೇಳಿದ ಹಂಗೆ ನಡ್ಕೋ, ಟೈಮಿಗೆ ಊಟ ಮಾಡು, ಮಾತ್ರೆ ನುಂಗು. ಬಿಟ್ಟರೆ ನಾನೇನೂ ಮಾಡಿಲ್ಲ, ನನಗೆ ಯಾಕೆ ಹಿಂಗೆ ಬತ್ತು, ಅಮ್ಮ ಹಿಂಗೆ ಮಾಡಿದ್ಲ, ಗಂಡ ಹಿಂಗೆ ಮಾಡಿದ್ನ, ಅವ್ರು ಹಿಂಗೆ ಮಾಡಿದ್ರ, ಇವ್ರು ಹಂಗೆ ಮಾಡಿದ್ರ. ನೋಡವ್ವ, ಇದು ಕಾಯಿಲೆ ಬಂದರೆ ಮಾತ್ರ ಸಾಯ್ತಾರೆ, ಮಿಕ್ಕಿರೋರು ಚೆನ್ನಾಗಿದ್ದಾರೆ. ಇಲ್ಲ, ನಿನ್ನ ಸುತ್ತಮುತ್ತ ಒಂಚೂರು ನ್ಯೂಸ್ ಚಾನಲ್ ಹಾಕು ನೋಡು, ಚೆನ್ನಾಗಿರೋರೇ ಸಾಯ್ತಿದ್ದಾರೆ. ಸಾಯೋದಿಕ್ಕೆ ನೆಪಗಳಷ್ಟೇ ಅಲ್ವನವ. ಆಕ್ಸಿಡೆಂಟ್ ಆಗಿ ಸಾಯ್ತಿದ್ದಾರೆ, ಯಾರೋ ರಾಜಕೀಯದವರು ವಿಷ ಕುಡಿದು ಸಾಯ್ತವ್ರೆ, ನೇಣಾಕಂಡು ಸಾಯ್ತವ್ರೆ, ನೀರಿಗೆ ಬಿದ್ದು ಸಾಯ್ತವ್ರೆ, ವೀಲಿಂಗ್ ಮಾಡ್ಲಿಕ್ಕೆ ಹೋಗಿ ಸಾಯ್ತವ್ರೆ, ಮಗು ಹೇರೋ ಸಮಯದಲ್ಲಿ ಗರ್ಭಿಣಿಯರು ಸಾಯ್ತವ್ರೆ. ಸಾಯ್ಲಿಕ್ಕೆ ನಾನಾ ನೆಪಗಳು ತಾಯಿ. ಇದು ಬಂದಿದೆ ನಾವು ಸಾಯ್ತೀವಿ, ಇದು ಬಂದಿಲ್ದಿರೋರೆಲ್ಲ ಚೆನ್ನಾಗಿರ್ತಾರೆ ಅನ್ನೋದೆಲ್ಲ ಏನಿಲ್ಲ. ಆದ್ರೆ ದುಃಖ ಏನು, ಈ ಕಾಯಿಲೆ ಬಗ್ಗೆನೇ ಸಮಾಜದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಇದೆ. ಯಾಕಂದ್ರೆ ಅದು ಕೆಲವೊಮ್ಮೆ ವಾಸ್ತವ ಕೂಡ ಆಗಿರುತ್ತಲ್ಲವಾ. ಅಕ್ರಮವಾಗಿ ಮಿಲನಕ್ಕೊಳಪಟ್ಟ ಅಥವಾ ಅಕ್ರಮವಾಗಿ ಲೈಂಗಿಕ ಕ್ರಿಯೆ ನಡೆಸಿ ಬಹಳ ದೊಡ್ಡ ಮಟ್ಟಕ್ಕೆ ಕಾಮಕ್ಕೆ ತೀರಾ ಕಾಮವಶನಾಗಿ ಕಾಮುಕರಂತೆ ಬದುಕ್ತಿರೋರಿಗೆ ಈ ರೋಗಗಳು ಭಗವಂತನಿಂದ ಕೊಡುಗೆಗಳಿವೆಲ್ಲ. ಬಟ್ ಏನು ಮಾಡದೆ ಬರುತ್ತವೆ. ಡಾಕ್ಟರ್ ಹೇಳಿದ್ರು, ನೋಡಪ್ಪ, ಅಕ್ರಮವಾಗಿ ಲೈಂಗಿಕ ಚಿಕಿತ್ಸೆ ಅಥವಾ ಲೈಂಗಿಕ ಪ್ರಕ್ರಿಯೆ ನಡೆಸೋದ್ರಿಂದ ಮಾತ್ರ ಬರಲಿಕ್ಕಿಲ್ಲ, ಅದು ಬ್ಲಡ್ ಡೊನೇಟಿಂದ ಬರಬಹುದು. ಅಥವಾ ಶೇವಿಂಗ್ ಸಮಯದಲ್ಲಿ ಯಾರೋ ಶೇವಿಂಗ್ ಮಾಡಿಸ್ಕೊಂಡು ಹೋಗಿರೋನಿಗೆ ಏನೋ ಕಾಯಿಲೆ ಇತ್ತು, ಬಟ್ ಅದನ್ನು ಆ ಶೇವಿಂಗ್ ಅಂಗಡಿಯವನು ಬ್ಲೇಡ್ ಚೇಂಜ್ ಮಾಡಿದೆ, ಅದೇ ಬ್ಲೇಡಲ್ಲಿ ನಿನಗೆ ಶೇವಿಂಗ್ ಮಾಡಿದೆ ಅಂದರೆ ನಿನಗೂ ಬರ್ಬೋದು. ಹಾಗಾಗಿ ಬರಲಿಕ್ಕೆ ನಾನಾ ವಿಧಗಳಿದ್ದಾವಪ್ಪ. ಹಾಗಾಗಿ ನೀನು ಅಕ್ರಮ ಲೈಂಗಿಕತೆ ನಡೆಸೇ ನಿನಗೆ ಈ ಏಡ್ಸ್ ಕಾಯಿಲೆ ಬಂದಿದೆ ಅಂತ ಏನಿಲ್ಲ. ಅಂದರೆ ಡಾಕ್ಟರ್ ಹೇಳುತ್ತಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ನಿನ್ನ ಗಂಡ ಮತ್ತೆ ನಿನ್ನ ಸಂಸಾರದ ಕುರಿತು ನಿನಗೆ ನಂಬಿಕೆ ಇರಬೇಕು. ಮತ್ತೆ ಇನ್ನೊಂದು ಹೇಳ್ತೀನವ ನೋಡು, ನಾನು ಯಾವಾಗಲೂ ಮಹಾಭಾರತದ ಕಥೆಯನ್ನು ಹೇಳ್ತಾ ಇರ್ತೀನಿ. ದ್ರೌಪದಿಯನ್ನ ಮದುವೆಯಾದಂತಹ, ಅಂದರೆ ಈ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಈ ಪಂಚಪಾಂಡವರು ಒಬ್ಬಳನ್ನೇ ಮದುವೆಯಾದರು. ಆ ಒಬ್ಬಳು ಯಾರು? ದ್ರೌಪದಿ. ದ್ರೌಪದಿ ಯಾರು? ದ್ರುಪದ ರಾಜನ ಮಗಳನ್ನ ಈ ರಾಜ್ಯವೇ ಇಲ್ಲದ ಈ ಪಾಂಡವರು ಬ್ರಾಹ್ಮಣರ ವೇಷದಲ್ಲಿ ಅಥವಾ ಕುಂಬಾರರ ವೇಷದಲ್ಲಿ ಓಡಾಡ್ತಾ ಇರ್ತಾರೆ ದುರ್ಯೋಧನಿಗೆ ಎದುರ್ಕೊಂಡು. ಆದರೆ ಸ್ವಯಂವರದಲ್ಲಿ ಹೋಗಿ ಆ ದ್ರುಪದ ರಾಜ, ಪಾಂಚಾಲ ದೇಶದ ರಾಜ ದ್ರುಪದ, ಆ ರಾಜನ ಮಗಳು ದ್ರೌಪದಿ. ಈ ದ್ರೌಪದಿಯನ್ನ ಅರ್ಜುನ ಗೆದ್ದು ಬಿಡ್ತಾರೆ. ಆ ಅರ್ಜುನನನ್ನ ಈ 5 ಜನ ಅಣ್ಣತಮ್ಮದಿರು, ಪಾಂಚಾಲಿಯನ್ನ ಅಂದರೆ ದ್ರೌಪದಿಯನ್ನ ಈ 5 ಜನ ಅಣ್ಣತಮ್ಮದಿರು ಮದುವೆ ಆಗ್ತಾರೆ. ಆರಂಭದಲ್ಲಿ ಏನಾಯಿತು? ಓಹೋ, ಮದುವೆ ಆದಮೇಲೆ ಆನಂತರ ಈ ಧೃತರಾಷ್ಟ್ರನಿಗೆ ಬುದ್ಧಿ ಬರುತ್ತೆ. ಪಾಂಡವರಿಗೆ ಅರ್ಧ ಭಾಗ ರಾಜ್ಯ, ಕೌರವರಿಗೆ ಅರ್ಧ ಭಾಗ ರಾಜ್ಯ. ದ್ರೌಪದಿಗೆ ಮದುವೆ ಆಯ್ತಲ್ವ, ಅದಾದಮೇಲೆ ರಾಜ್ಯ ಸಿಕ್ತು. ಅದನ್ನು ಇಂದ್ರಪ್ರಸ್ಥ ಅಂತ ಕರೀತಾರೆ. ಪಾಂಡವರು ರಾಜ್ಯವನ್ನು ಆಳ್ಕೊಂಡು ಈ ದ್ರೌಪದಿ 5 ಗಂಡಸರಿಗೆ ಹೆಂಡತಿಯಾಗಿ ಚೆನ್ನಾಗೇ ಇದ್ಲು. ಆದರೆ ಮುಂದೆ ಒಂದು ಕೆಟ್ಟ ಗಳಿಗೆ ಬಂತು, ವನವಾಸಕ್ಕೆ ಹೋಗಬೇಕಾದ ಗಳಿಗೆ ಬಂತು. ದ್ರೌಪದಿ ಮಾನಭಂಗ ಮಾಡಿದ್ರು, ದ್ರೌಪದಿ ಸೀರೆ ಎಳೆದ್ರು. ದುರ್ಯೋಧನ ದ್ರೌಪದಿಯನ್ನ ಬಾ ನನ್ನ ತೊಡೆ ಮೇಲೆ ಕೂತ್ಕೋ ಅಂತ ಕರೆದ. ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನವಾಯಿತು, ಅವಳ ಸೀರೆಯನ್ನು ಕಳಚಲಾಯಿತು. ಮತ್ತು ಆನಂತರ ಗಂಡಂದಿರ ಜೊತೆ 12 ವರ್ಷ ವನವಾಸಕ್ಕೆ ಹೋದ್ಲು. ಅಂದರೆ ಇಲ್ಲಿ ದ್ರೌಪದಿ ಮಾಡಿದ ತಪ್ಪೇನು? ಮತ್ತೆ ಅಂದರೆ ಗಂಡಂದಿರು ಮಾಡೋ ತಪ್ಪನ್ನು ದ್ರೌಪದಿ ಅನುಭವಿಸಬೇಕಾಯಿತು. ನಿನ್ನ ಬದುಕು ಹೆಚ್ಚು ಕಡಿಮೆ ದ್ರೌಪದಿ ಥರನೇ ಆಗಿದೆಯಲ್ಲವಾ? ಅಲ್ಲೂ ದ್ರೌಪದಿ ಗೆದ್ಲು, ಇಲ್ಲಿ ನೀನೂ ಗೆಲ್ತೀಯ. ನನಗೇನಿಲ್ಲ ಗುರುಜಿ, ಮಗಳನ್ನ ಚೆನ್ನಾಗಿ ಏನೂ ಆಗಲ್ಲವ. ಈಗ ನಾನು ಹೇಳ್ತೀನಿ ಕೇಳಿಸ್ಕೊ. ಗೊತ್ತಿಲ್ಲ ಯಾಕೋ ಇಲ್ಲಿ ಬಂದಿದ್ದೀಯಾ, ಕೃಷ್ಣನ ಅನುಗ್ರಹ ಇದು ಯಾವುದೂ ಇಲ್ಲ, ಇದು ನಡೆಯಲ್ಲವ.
ನೀನು ತುಂಬ ಚೆನ್ನಾಗಿ ಅಂದರೆ ಇದು ಈ ಈ ಈ ಕಾಯಿಲೆ ಇರುವುದರಿಂದ ನಾನು ಕೊರಗಿ ನೋಡವಾ, ನಾನು ಹೇಳ್ತೀನಿ, ಈ ಕ್ಯಾನ್ಸರ್, HIV ಮತ್ತು ಇಂಥ ದೊಡ್ಡ ಕಾಯಿಲೆಗಳು ಬಂದಾಗ ಕಾಯಿಲೆಗಳಿಗೆ ಎದುರಿ ಸಾಯೋರೇ ಜಾಸ್ತಿ. ಹೌದು ಗುರು. ಅಂದರೆ ಡಾಕ್ಟರ್ ಹೇಳ್ತಾರೆ, ಯಾಕಂದರೆ ಕಾಯಿಲೆ ಬಗ್ಗೆ ಸಮಾಜದಲ್ಲೂ ಒಂದು ದೊಡ್ಡ ಏನು ಭಯ ಇರುವುದರಿಂದ ಆ ಭಯವೇ ಮನುಷ್ಯನ ಸಾಯಿಸಿಬಿಡುತ್ತೆ. ಹಾ ಗುರುಜಿ, ಹೌದು. ಕಾಯಿಲೆಗಳು ಸಾಯಿಸಲ್ಲ, ಕಾಯಿಲೆ ಬಗ್ಗೆ ಇರುವ ಭಯವೇ ಸಾಯಿಸುತ್ತೆ. ಹಾ ಗುರುಜಿ. ಅದೇ ಈ ಏಡ್ಸ್ ಅಥವಾ HIV ಅನ್ನೋದ್ರ ಬಗ್ಗೆ ಜನರು ಗೊತ್ತಾದ ಮೇಲೂ ಗೌರವ ಕೊಡುವಷ್ಟು ಈ ಸಮಾಜ ಇದ್ದಿದ್ರೆ ನಿನಗೆ ಇದ್ರ ಬಗ್ಗೆ ಭಯ ಬರ್ತಿರ್ಲಿಲ್ಲ. ಹೌದು ಗುರುಜಿ, ಹೌದು. ಬಟ್ ಈ ಕಾಯಿಲೆಗಳ ಬಗ್ಗೆ ಕ್ಯಾನ್ಸರ್ ಬಂದರೆ ಕ್ಯಾನ್ಸರ್ ಬಂದರೆ ಕ್ಯಾನ್ಸಲ್ ಅನ್ನೋ ಅರ್ಥ ಬಂದ್ಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಇಲ್ಲಪ್ಪ ಅದು ಸರಿ ಹೋಗುತ್ತೆ, HIV ಅದು ಸರಿ ಹೋಗುತ್ತೆ ಕಣ್ರಪ್ಪ, ಹಿಂಗೆ ಹೇಳಿದ್ರು ಆಗ ಮೊದಲಿಂದ ಬೇರೂರ್ಕೊಂಡು ಬಂದಿರೋ ಆ ಅಭಿಪ್ರಾಯಗಳನ್ನು ಬದಲಾಯಿಸೋಕೆ ಆಯ್ತಾ ಇಲ್ಲ ನಮ್ಮ ಕೈಲಿ. ಹಾಗಾಗಿ ಎಂತೆಂಥವ್ರು ಹೇಗೇಗೂ ಹೊಲ್ಸಾಗಿ ಬದುಕೋರ ನಡುವೆ ಭಗವಂತ ನಿನಗೆ ಏನೂ ಮಾಡದೇ ಇದ್ರೂ ಇಂಥದ್ದೊಂದು ಸಮಸ್ಯೆ ಕೊಟ್ಟ ಅಂದಾಗ ದ್ರೌಪದಿಯ ಬದುಕನ್ನು ನೆನಪಿಸ್ಕೊ. ಏನೂ ಮಾಡದೇ ಇದ್ರೂ ರಾಜನ ಮಗಳು ಕಾಡಲ್ಲಿ ಒಂದು ನಾರು ಬಟ್ಟೆಯನ್ನು, ಒಂದು ಚಿಕ್ಕ ಒಂದು ಸಾಮಾನ್ಯ ಒಂದು ಸೀರೆ ಉಟ್ಟುಕೊಂಡು ಗಂಡಂದಿರ ಜೊತೆ ಒದ್ದಾಡಬೇಕಾಗಿ ಬಂತು 12 ವರ್ಷ. ಏನು ಮಾಡಿದ್ಲು ದ್ರೌಪದಿ? ಇವ್ರನ್ನ ಮದುವೆ ಆಗಿತ್ತಪ್ಪ, ರಾಜನ ಮಗಳಾಗಿ ಹುಟ್ಟಿತ್ತಪ್ಪ, ಅಥವಾ ಈ ಕೌರವ ಪಾಂಡವರ ಇದರಲ್ಲಿ ಈ ವಂಶಕ್ಕೆ ಬಂದಿತ್ತಪ್ಪ, ಏನು ತಪ್ಪು? ದ್ರೌಪದಿ ಏನೂ ತಪ್ಪು ಮಾಡಿರಲಿಲ್ಲ, ಆದರೂ ಅವಳು ಶಿಕ್ಷೆ ಅನುಭವಿಸಬೇಕಾಯಿತು. ಆದರೆ ಕಡೆಯಲ್ಲಿ ಗೆದ್ದಿದ್ದು ಧರ್ಮವೇ. ಹಾಗಾಗಿ ನಿನ್ನ ಬದುಕಲ್ಲೂ ನೀನು ಹೋಗಿ ಏನೋ ತಪ್ಪು ಕೆಲಸ ಮಾಡಿಕೊಂಡಿದ್ರೆ ಇಷ್ಟೊತ್ತು ನೀನು ಸತ್ಯ ಹೋಗ್ತಿದೆ, ಯಾಕಂದರೆ ಪಶ್ಚಾತ್ತಾಪ ನಿನ್ನನ್ನು ಬದುಕೋಕೆ ಬಿಡ್ತಿರ್ಲಿಲ್ಲ. ಬಟ್ ಇವತ್ತು ನಿನ್ನದಲ್ಲದ ತಪ್ಪಿನಿಂದ ಇಂಥದ್ದೇನೋ ಒಂದು ಕಷ್ಟ ಬಂದಿದೆಯವ, ಆದರೆ ಡಾಕ್ಟ್ರೇ ಹೇಳಿದಂತೆ ಸರಿಯಾದ ಟೈಮಿಗೆ ಊಟ ಮಾಡು, ಗುರುಗಳಿದ್ದಾರೆ, ದೇವರಿದ್ದಾನೆ, ನನಗೇನೂ ಆಗಲ್ಲ. ಈಗ ಹೇರ್ತಾನೆ ಮಗುನ ಹೇರ್ತು ತಾಯಿ ಸತ್ತಿರೋರು ಎಷ್ಟು ಜನ ಇದ್ದಾರೆ ತಾಯಿ? ಅಂಥದ್ರಲ್ಲಿ ನನಗಿಂಥದ್ದೇನೋ ಇದ್ರೂ ಕೂಡ ನನ್ನ ಮಗಳು ಆರೋಗ್ಯವಾಗಿ ಹುಟ್ಟಿದ್ಲು, ಈಗ ಅವಳಿಗೆ 6 ವರ್ಷ, ನಾನು ಆರೋಗ್ಯವಾಗಿದ್ದೀನಿ, ಅವಳು ಮಗು ಚೆನ್ನಾಗಿ ಬೆಳೀತಿದ್ದಾಳೆ, ಗಂಡನೂ ಚೆನ್ನಾಗಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆದರೆ ಹಿಂಗೆ ಆಗ್ಬಿಟ್ಟಿದೆಯಲ್ಲಪ್ಪ, ಏನಾಗುತ್ತೋ ಏನೋ. ಏನೂ ಇಲ್ಲವ, ಶಾಶ್ವತ ಕಾಯಿಲೆ ಬಂದರೂ ಬರದೇ ಹೋದರೂ ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಪ್ರತಿದಿನ ಕೊರಗಿ ಸಾಯೋದ್ರ ಬದಲು ಬಿಡು, ಅದು ಯಾವತ್ತೋ ಒಂದು ದಿವಸ ಬರುತ್ತೆ. ಬಂದಾಗ ಅಯ್ಯೋ ನಾನು ಹೋಯ್ತಿದ್ದೀನಿ ಅಂತೇನು ಎಲ್ಲರಿಗೂ ಟಾಟಾ ಮಾಡಿಬಿಟ್ಟೇನು ಹೋಗಲ್ಲ. ಬಂದಾಗ ಬಾತ್ರೂಮಲ್ಲಿ ಇರ್ತೀಯೋ, ಎಲ್ಲ ಅಡುಗೆ ಮಲ್ಲಿ ಇರ್ತೀಯೋ, ದೇವ್ರ ಮಲ್ಲಿ ಇರ್ತೀಯೋ, ರಸ್ತೆಯಲ್ಲಿ ಇರ್ತೀಯೋ, ತೋಟುತ್ತಾ ಇರ್ತೀಯೋ, ಹೊಲ್ತಾ ಇರ್ತೀಯೋ, ಎಲ್ಲಿರ್ತೀಯೋ ಅಲ್ಲೇ ಹೊರಡ್ತಾ ಇರಬೇಕು ಯಮಧರ್ಮನ ಕರೆ ಬಂದಾಗ. ಹಾಗಾಗಿ ಇದು ಗೊತ್ತಾಡ್ರೆ ಅಯ್ಯೋ ಇದು ಕಳಂಕ, ಅದು ಇದು ಏನೂ ಇಲ್ಲ ತಾಯಿ, ನೀನು ಯಾರನ್ನೂ ಮೈ ಮಾರ್ಕೊಂಡು ಈ ಜೀವನ ತಂದುಕೊಂಡು ಇತ್ತವ್ರಿಗೆ ತಪ್ಪು ಕೆಲಸ ಮಾಡ್ಕೊಂಡಿಲ್ಲ, ಅಥವಾ ಇದು ಬಂದಿಲ್ಲ, ಇಂಥದ್ದೇನೋ ಬೇರೆ ಕಾರಣಗಳಿಂದ ಬಂದಿದೆ. ಹಾಗಾಗಿ ನೀನು ನಿನ್ನ ಬದುಕಲ್ಲಿ ಗಂಡನ್ನೋ ಅಮ್ಮನನ್ನೋ ಮದುವೆ ಮಾಡಿದವ್ರನ್ನೋ ಇನ್ಯಾರನ್ನೋ ದೂಷಿಸ್ತಾ ಕೂರುವುದರಿಂದ ಇನ್ನೂ ಕೆಟ್ಟವಳಾಗ್ತೀಯ ಅಷ್ಟೇ. ದ್ರೌಪದಿಯಂತೆ ನನ್ನ ಬದುಕು, ಅವಳು ದ್ರೌಪದಿಗೂ ತಪ್ಪು ಮಾಡದೆ ಶಿಕ್ಷೆ ವನವಾಸ ಅನುಭವಿಸಬೇಕಾಯಿತು, ನನ್ನದು ಅದೊಂದು ವನವಾಸ. ಆದರೆ ನನ್ನ ಮುಂದೆ ಕಣ್ಣು ಮುಂದೆ ಮಗಳಿದ್ದಾಳೆ. ಮತ್ತೆ ಜೀವನದ ಬಗ್ಗೆ ದೊಡ್ಡ ವಿಚಾರ ಮಾಡು. ಈ ಜೀವನ ಕಾಯಿಲೆ ಬಂದಿರೋದಕ್ಕೂ ಅಯ್ಯೋ ನಾನು ಕಾಯಿಲೆ ಬಂದಿದೆ, ನಾನು ಬೇಗ ಸಾಯ್ತೀನಿ, ಕಾಯಿಲೆ ಬರೆದವರೆಲ್ಲ ನಿಧಾನಕ್ಕೆ ಸಾಯ್ತಾರ? ಇಲ್ಲ, ಸಾವಿಗೆ ಕಾಯಿಲೆ ಬೇಡವೇ ಬೇಡ. ಪ್ರತಿದಿನ ಭಗವಂತ ನಿನಗೆ ಕೊಟ್ಟ ಅವಕಾಶ. ICUನಲ್ಲಿ ಒದ್ದಾಡ್ತಿದ್ದಾನೆ, ಏನೋ ಆಕ್ಸಿಡೆಂಟೋ ಏನೋ ಕೈಯೋ ಕಾಲೋ ಕಳ್ಕೊಂಡು ICU ವಾರ್ಡಲ್ಲಿ ಮಡಗಿದ್ದಾರೆ. ಅವನಿಗೆ HIV ಇಲ್ಲ, ಬಟ್ ಅವನ ನರಳಾಟ ನಿನಗಿಲ್ಲ, ಹೌದಲ್ಲವಾ? ಹಾಗಾಗಿ ಪ್ರತಿದಿನವೂ ಇದು ನಿನಗೊಂದು ವರ, ಪ್ರತಿದಿನವೂ ಹೊಸ ದಿನ. ಈ ದಿನ ನನಗೆ ಸಿಕ್ಕ ಅವಕಾಶ, ನಾಳೆ ಮತ್ತೆ ನನಗೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಈ ದಿನವೇ ಸತ್ಯ, ಈ ಕ್ಷಣವೇ ಸತ್ಯ. ನಾಳೆ ಅದು ಭವಿಷ್ಯ, ನಿನ್ನೆ ಅದು ಭೂತಕಾಲ, ಅದು ನಡೆದು ಹೋಗಿದೆ. ನಾಳೆ ಬರೋದಿದೆ, ಬರೋದು ನಡೆದೋಗಿರೋದು ನನಗೆ ಬೇಡ, ಈಗಿರೋದು ನನಗೆ ಬೇಕು. ಮಗಳ ಜೊತೆ ಗಂಡನ ಜೊತೆ ಸಂತೋಷವಾಗಿ ನೆಮ್ಮದಿಯಾಗಿದ್ದುಕೊಂಡು ಟೈಮ್ ಊಟ ಮಾಡಿಕೊಂಡು, ಆರೋಗ್ಯದ ಕಾಳಜಿ ನೀನೇ ಮಾಡಿಕೊಳ್ಬೇಕು, ಯಾರೂ ಬಂದು ಮಾಡಲ್ಲ. ಟೈಮ್ ಊಟ ಮಾಡಬೇಕು, ಮಾತ್ರೆ ತಗೊಳ್ಬೇಕು, ಕಾರ್ಯಕ್ರಮ ಕೇಳಬೇಕು. ಅಯ್ಯೋ ಇಷ್ಟೆಲ್ಲ ಕಷ್ಟ ಇರೋರಿದ್ದಾರೆ, ಭಗವಂತ ನಮಗೆ ಇಷ್ಟ ಆದರೂ ಕೊಟ್ಟಿದ್ದಾನಲ್ಲ ಅಂದುಕೊಂಡಿರಬೇಕು. ಈ ವಿಚಾರವನ್ನು ಅಲ್ಲಿ ಇಲ್ಲಿ ಹೇಳ್ಕೊಂಡು ಅಳೋದು ಅದನ್ನೆಲ್ಲ ಮಾಡೋದು ಮಾಡಲೇಬೇಡವ. ಹಂಗೆ ನೋಡಿದ್ರೆ ನಿನಗೆ ಆಯಸ್ಸು ತುಂಬ ಗಟ್ಟಿ ಇದೆ. ಮತ್ತು ನಾನು ಮತ್ತೆ ಹೇಳ್ತೀನಿ, ನಿನ್ನ ಆಯಸ್ಸು ಗಟ್ಟಿ ಇದೆ. ನಿನ್ನ ಮಗಳ ಎಲ್ಲ ಒಳ್ಳೆಯದು ಕೆಟ್ಟದ್ದನ್ನು ನೋಡುವಷ್ಟು ನೀನು ಬದುಕಿರ್ತೀಯ.
ಹ್ಮ್ ಗುರುಜಿ. ಆದರೆ ನೀನು ಮಾಡಬೇಕಿರೋದು ಇದಕ್ಕೆ ಯಾರು ಕಾರಣ ಅಂತ ಹುಡುಕೊಂಡು ಕೂತ್ಕೊಂಡು ಅವ್ರನ್ನ ಯಾರನ್ನೂ ದೂಷಿಸಬೇಡ. ಹ್ಮ್ ಗುರುಜಿ. ಅಳ್ತಾ ಕೂರಬೇಡ, ನಿನಗೆ ಒಳ್ಳೇದಾಗುತ್ತೆ. ಆಗಾಗ ನಿನಗೆ ಯಾವಾಗ ಬೇಕು, ನಾನು ನಾರ್ಮಲಿ ಸೆಕೆಂಡ್ ಸಾರಿ ಫೋನ್ ಎತ್ತಲ್ಲ, 2ನೇ ಸಾರಿ ನಿನಗೆ ಯಾವಾಗ ಮಾತಾಡಬೇಕು ಅನ್ಸುತ್ತೆ ಮಾತಾಡು, ನನ್ನ ಜೊತೆ ಖುಷಿಯಾಗಿ ಮಾತಾಡು, ಅಣ್ಣ ಅಂದ್ಕೋ, ಗುರು ಅಂದ್ಕೋ, ನಿನಗೋಸ್ಕರ ನಾನು ಯಾವಾಗಲೂ ಮಾತಾಡ್ತೀನಿ. ಓಕೆ ಗುರುಜಿ, ಇನ್ನೊಂದು ರಿಕ್ವೆಸ್ಟ್ ಗುರುಜಿ. ಹೇಳುವ. ನೀವು ಆಗ್ತಿರಲ್ಲ ಅದ್ರಲ್ಲಿ ಇದು HIV ಅಂತ ಅದೊಂದು ಮೆನ್ಷನ್ ಮಾಡ್ಬಿಟ್ರಿ ಗುರುಜಿ. ಒಂದ್ ಸ್ವಲ್ಪ ಅರ್ಟ್ ಆಗ್ಬಿಡ್ತದೆ ಅದನ್ನ ನೋಡಿದ್ರೆ. ಬೇಕಾದ್ರೆ ಕಾಯಿಲೆ ಅಂತ ಹಾಕಡ್ರಿ, ಬೇಕಾದ್ರೆ ಅದೊಂದು ಆಗ್ಲಿ. ಅಂದ್ರೆ ಈ ಮಧ್ಯೆ ಏನು ಮಾತಾಡಿದೀವಿ ಅದನ್ನ ತೆಗಿಯೋಕ್ಕಾಗಲ್ಲ, ನಾವು ಬರ್ದಾಕೋ ಕಡೆ ನಾನು ಅದನ್ನ ಆಯ್ತವ. ಆಯ್ತು, ನಿನಗೆ ನಾನು ಬೇಸರ ಮಾಡಲ್ಲ. ಬಟ್ ನಾನು ಹೇಳೋದು, ನಿನ್ಗೆ ಯಾವತ್ತು ಮಾತಾಡ್ಬೇಕು ಅನ್ಸುತ್ತೆ ಮಾತಾಡ್ತಾಯಿ, ಬಟ್ ಯಾರನ್ನು ದೂಷಿಸೋಕೆ ಹೋಗಬೇಡ. ಭಗವಂತ ನಿನ್ನನ್ನ ಬೇರೆಲ್ಲ ವಿಚಾರದಲ್ಲಿ ಚೆನ್ನಾಗೇ ಇಟ್ಟಿದ್ದಾನೆ, ಆಯ್ತಾ? ಈ ವಿಚಾರ ಮಾರಣಾಂತಿಕವಲ್ಲ, ಇದನ್ನ ಅರ್ಥ ಮಾಡ್ಕೊ. ಅಂದ್ರೆ ಕಾಯಿಲೆ ಮಾರಣಾಂತಿಕ ಬಹಳ ಹಿಂದೆ ಇತ್ತು, ಬಟ್ ಈಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆಯವ. ಈಗ ಅದು ಎಂಥ ಕಾಯಿಲೆ ಬಂದರೂ ಮನುಷ್ಯ ಒಂದೇನೋ ಔಷಧಿ, ಅಂದರೆ ಕಾಯಿಲೆಗೆ ಔಷಧಿ ಇಲ್ಲ, ಆಯಸ್ಸಿಗೆ ಔಷಧಿ ಇಲ್ಲ, ಹೌದಲ್ಲವಾ? ಹಾಗಾಗಿ ಅದ್ರ ಬಗ್ಗೆ ತುಂಬ ಭಯ ಬೇಡ. ಈ ನಂಬರ್ ಯಾವಾಗಲೂ ಇಟ್ಕೋ, ನಿನಗೆ ಯಾವಾಗ ಬೇಸರ ಮಾತಾಡಬೇಕು ಅನಿಸುತ್ತೆ ಮಾತಾಡು. ಅದರ್ವೈಸ್ ನಿನ್ನ ಮಗಳು, ನೀನು, ನಿನ್ನ ಗಂಡ, ನಿನ್ನ ಕುಟುಂಬ ಚೆನ್ನಾಗಿರು. ದೇವರ ಅನುಗ್ರಹ ಇದೆ, ಏನೂ ತೊಂದರೆ ಇಲ್ಲ. ಬಹುಶಃ ಎಷ್ಟೋ ಹೆಣ್ಮಕ್ಳಿಗೆ ನೀನು ಪಾಠವಾಗಿದ್ದೀಯಾ. ಈ ಕತೆ ಕೇಳಿದವರು, ಹೌದಪ್ಪ, ಒಬ್ಬ ಪುರುಷ ಅಂದ್ಕೊಳ್ಬೇಕು, ಬ್ಲಡ್ ಡೊನೇಟ್ ಮಾಡೋ ಸಮಯದಲ್ಲಿ ನಾನು ಎಚ್ಚರವಾಗಿರಬೇಕು, ಸೇವಿಂಗ್ ಹೌದವ. ನೀನು ಸಮಾಜಕ್ಕೆ ಅದನ್ನಂತೂ ಹೇಳ್ಬೋದು. ಯಾಕಂದ್ರೆ ಈ ಜೀವನವೇ ಪರೋಪಕಾರ. ಯಾವ ರೀತಿ ನನ್ಗಾದ ಕಷ್ಟಗಳು ನಿಮಗೆ ಬರಬಾರ್ದು ಅನ್ನೋದಾದ್ರೆ ನೀವು ಎಚ್ಚೆತ್ಕೊಳ್ರಪ್ಪ ಅಂತ ಹೇಳೋದು ಪರೋಪಕಾರವೇ. ಹೌದು ಹೌದವ, ಹೌದು. ಅಂದ್ರೆ ನೋಡಿ, ಇದು ನಿನಗೇನು ತೊಂದರೆ ಕೊಡಲ್ಲ, ಮಾರಣಾಂತಿಕವಲ್ಲ, ಹೌದು. ಬಟ್ ಆ ಮಾನಸಿಕ ನರಳಾಟ ಇದೆಯಲ್ಲ, ಯಾರು ಸಮಾಧಾನ ಹೇಳೋರು ಇಲ್ಲದೆ ಹೋದ್ರೆ ನಿಮಗೆ ನೀವು ಮಾಡ್ಕೊಳ್ಳೋ ಮಾನಸಿಕ ಸಂಘರ್ಷಗಳಿದಾವಲ್ಲ, ಅವೇ ಪ್ರಾಣ ತೆಗೆದು ಬಿಡ್ತವೆ. ಅಂದ್ರೆ ಎಲ್ಲ ಟೈಮಲ್ಲೂ ಕೊರಕ್ ಬರಲ್ಲ, ಒಂದೊಂದು ಟೈಮ್ ಬಂದ್ಬಿಡುತ್ತೆ. ಹೌದು ಹೌದು, ಬರುತ್ತವ. ಇದು ಯಾಕಂದ್ರೆ ಸಾಮಾನ್ಯ ಜ್ವರ ಬಂದು 4-5 ವಾರ 2-3 ವಾರ ಎದ್ದೇಳಲಿಲ್ಲ ಅಂದ್ರೇನೆ ಮನುಷ್ಯ ಕುಗ್ಗು ಹೋಗ್ತಾನೆ. ಅಂಥದ್ರಲ್ಲಿ ಇಡೀ ಸಮಾಜ ಬಹಳ ದೊಡ್ಡ ಮಟ್ಟಕ್ಕೆ ಕೆಟ್ಟದಾಗ ನೋಡೋ ಇಂಥ ವಿಚಾರಗಳು ಬಂದಾಗ ಅದರಲ್ಲೂ ನಿಮ್ಮಂಥ ಹೆಣ್ಮಗಳು ತುಂಬ ದುಃಖ ಆಗುವುದು ಸಹಜ. ಬಟ್ ಏನೂ ಯೋಚನೆ ಮಾಡಬೇಡವ್ವ. ಡಾಕ್ಟ್ರೇ ಅಂದರೆ ನಾನು ಹೇಳಿದ್ದು, ಡಾಕ್ಟ್ರು ಸತ್ಯ ನಿಧಾನಕ್ಕೋ ಅಥವಾ ಡೈರೆಕ್ಟ್ ಇಂಡೈರೆಕ್ಟ್ಲಿ ಹೇಳ್ಬಿಡೋರು, ಅಂಥದ್ದೇನೋ ಗಂಭೀರತೆ ಇದ್ದಿದ್ರೆ ಅಲ್ವಾ? ಅವರೇ ಅದನ್ನು ಹೇಳಿದ್ದಾರೆ ಎಂದಾಗ, ಯಾಕಂದರೆ ನನಗೂ ಅದೇ ಒಂದು ಯೋಚನೆ ಬರ್ತಾ ಇದೆ, ಬಟ್ ನನಗೆ ಅಂಥದ್ದೇನು ಅನ್ನಿಸ್ತಾ ಇಲ್ಲ. ಹಾಗಾಗಿ ನಿಮ್ಗೆ ಆ ಧೈರ್ಯ ಹೇಳ್ತಾ ಇದೆ. ಇಲ್ಲಾಂದರೆ ನನಗೂ ಏನೋ ಅನಿಸಿದ್ರೆ ನಾನು ಹೇಳ್ಬಿಡ್ತಿದ್ನವ. ಅಂಥದ್ದು ಏನೂ ಇಲ್ಲ, ನೀನು ಚೆನ್ನಾಗೇ ಇರ್ತೀಯ. ಏನಂದರೆ ಸ್ವಲ್ಪ ಮೊದಲಿಗಿಂತ ಹೆಚ್ಚು ಆರೋಗ್ಯ ಕಾಳಜಿ ಮಾಡಬೇಕಷ್ಟೇ. ಬೇರೆ ಎಲ್ಲರಿಗಿಂತ ನೀನು ಆ ವಿಚಾರದಲ್ಲಿ ಅಂದರೆ ಟೈಮಿಗೆ ನೀರು ಕುಡಿಯೋದು, ಊಟ ಮಾಡೋದು, ಟ್ಯಾಬ್ಲೆಟ್ಸ್ ತಗೊಳ್ಳೋ. ಯಾಕಂದರೆ ಆರೋಗ್ಯ ಕಾಳಜಿಗಿಂತ ನೀನು ಬದುಕಲ್ಲಿ ಬೇರೆ ಏನೂ ಇಲ್ಲ. ಮುಖ್ಯವಾಗಿಲ್ಲಿ ನೀನು ಬದುಕಿದರೆ ಮಗಳಿಗೆ ಆಸರೆ. ನೀನು ಕೊಂದುಕೊಂಡು ಮಗಳಿಗೇನು ಅದ್ಭುತವಾಗಿ ಜೀವನ ಕಟ್ಟಿಕೊಡು ಅಂತ ಯಾರು ಹೇಳಲ್ಲ. ಇರ್ಲಿ, ಆಯ್ತು. ಏನು ಅಡಿಗೆ ಮಾಡಿದ್ದವ ಗುರುಜಿ? ಅನ್ನ ಸಾಂಬಾರ್ ಮುದ್ದೆ. ನೀವು ಮುದ್ದೆ ಮಾಡ್ತೀರಾ? ಗುರುಜಿ, ಮುದ್ದೆ ಮಾಡ್ತೀನಿ ಗುರುಜಿ. ಓಹೋ, ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಮಾಡ್ತೀರಾ? ಇಲ್ಲ ಗುರುಜಿ, ನೈಟ್ ಒಂದು ಮುದ್ದೆ ಮಾಡ್ತೀನಿ ಗುರುಜಿ. ಬೆಳಿಗ್ಗೆ ತಿಂಡಿ ಮಾಡ್ತೀರಿ? ಬೆಳಗ್ಗೆ ತಿಂಡಿ ಗುರುಜಿ. ಮಧ್ಯಾಹ್ನ ಏನ್ ಮಾಡ್ತೀರಿ? ಗುರುಜಿ, ಮಧ್ಯಾಹ್ನ ಏನ್ ಮಾಡ್ತೀಯವ ಅಂದೆ? ಮಧ್ಯಾಹ್ನ ಅನ್ನ ಸಾಂಬಾರ್ ಏನಾದ್ರು ಗುರುಜಿ. ಓಕೆ 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 ಓಕೆ. ಅಂದ್ರೆ ರಾಗಿ ಎಲ್ಲ ಬೆಳಿತೀರಾ ನೀವು? ಗುರುಜಿ. ಓಕೆ ಓಕೆ. ನನಗೆ ನಾವೆಲ್ಲ ಹಳ್ಳಿಯಲ್ಲಿ ಬೆಳೆದಿದ್ದಲ್ವ ನಾವು, ಹಾಗಾಗಿ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಸಂಜೆ ಮುದ್ದೆ ಇದ್ದೇ ಇರುತ್ತೆ. ಮಾಡಿದ್ರೆ ಉಣ್ತಾರೆ ಗುರುಜಿ, ಮಗಳು ಉಣ್ಣಲ್ಲ ಅಂತ ಅಂದು. ಓಕೆ ಓಕೆ. ನಮಗೆ ನಮ್ಮವ್ವ ಹಾಗಾಗಿ ಹೇಳ್ತಾರೆ, ತಿಂಡಿ ನೋಡ್ತೀನಿ ಗುರುಜಿ ನಾನು ನಿಮ್ಮಮ್ಮರ ವಿಡಿಯೋಸ್, ನಿಮ್ಮ ವಿಡಿಯೋಸ್ ಎಲ್ಲ ಡೈಲಿ ಗುರುಜಿ ಒಂದ್ 5-6 ಆದ್ರೂ ನೋಡ್ತೀನಿ. ಬ್ಲೂಟೂತ್ ಹಾಕೊಂಡ್ ಗುರುಜಿ ನಾನು ಕೇಳ್ತಾ ಇರ್ತೀನಿ. ಅದ್ ಕೆಲಸ ಮಾಡ್ತಾ ಇರ್ತೀನಿ, ಈ ಕಡೆ ಕೇಳ್ತಾನೆ ಇರ್ತೀನಿ ಗುರುಜಿ ನಾನು. ಗುರುಜಿ ನಾನು ಇರ್ಲಿ ನೋಡಿ, ಸಂತೋಷ ಭಾಳ. ನನಗೆ ಖುಷಿ ಏನಂದ್ರೆ, ಬಹುಶಃ ಈ ಕಾರ್ಯಕ್ರಮ ಕೇಳಿದಾಗ ಎಲ್ಲೋ ಒಂಚೂರು ಬದುಕಲ್ಲಿ ನಿನಗೊಂಚೂರು ಟೈಮ್ ಪಾಸ್ ಅಥವಾ ಒಂದೊಳ್ಳೆ ಮಾನಸಿಕ ಭರವಸೆ ಸಿಕ್ಕಿರ್ಬೋದು, ಒಂದು ಸಮಾಧಾನ.
ಎಷ್ಟು ನೋಡಿ, ಈ ಹಿಂದೆ ಒಂದು ಹೆಣ್ಮಗಳು ಕರೆ ಮಾಡಿದ್ದು, ನಿನ್ನದು ಒಂಥರ ದುಃಖ ಆದರೆ ಆ ಹೆಣ್ಮಗಳು ಒಂಥರ ದುಃಖ. ಕೇಳ್ದೆ ಗುರುಜಿ, ಗಂಡ ಹಿಂಗೆಲ್ಲ ಮಾಡಿ ಅನ್ಯಾಯ ಮಾಡಿದ್ದಾರೆ ಅಂತ ಕೇಳ್ದೆ ಗುರುಜಿ ನಾನು ಅದನ್ನ. ಇರ್ಲವ, ಖುಷಿ ಆಯಿತು, ಒಳ್ಳೇದಾಗಲಿ. ಪಾಪ ಈ ವಿಚಾರವನ್ನು ಅರ್ಗಿಸ್ಕೊಂಡು ಇಷ್ಟು ಧೈರ್ಯವಾಗಿ ಮಾತಾಡ್ತಿದೀಯಲ್ಲ, ದೊಡ್ಡ ತಾಕತ್ತು ಬಿಡು ನಿನ್ನ. ಮಗಳಿಗೋಸ್ಕರ ಗುರುಜಿ ಇದೆಲ್ಲ. ಆಗಲಿ ಎಲ್ಲ ಒಳ್ಳೇದಾಗುತ್ತೆ. ಆ ಮಗಳಿಗಾಗಿ ನೀವು ಮಾಡ್ತಿರೋ ಈ ತ್ಯಾಗ ಅಥವಾ ಇದೆಲ್ಲವೂ ವರ್ತಾಗಿದೆ, ಅಥವಾ ಎಲ್ಲವೂ ಒಂದು ದಿವಸ ಫಲ ಕೊಡುತ್ತವೆ, ಯಾವುದು ವ್ಯರ್ಥವಾಗುವುದಿಲ್ಲ. ನೀನಂಥ ದೊಡ್ಡ ತಪ್ಪೇನು ಮಾಡಿಲ್ಲ ಅಷ್ಟೇ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಎಂದು ನಮ್ಮ ತಪ್ಪಿನಿಂದ ಮಾತ್ರ ನಮಗೆ ಕಷ್ಟಗಳು ಅಂತಲ್ಲ, ಇನ್ನೊಬ್ಬರ ತಪ್ಪಿನಿಂದಲೂ ಕಷ್ಟಗಳು ಬರ್ತವೆ ಅನ್ನೋದಕ್ಕೆ ನೀನು ಸಾಕ್ಷಿ. ಮತ್ತು ನಮ್ಮ ತಪ್ಪುಗಳಿಂದ ನಮಗೇನು ಕಷ್ಟಗಳು ಬಂತೋ ಅದು ಬಹಳ ದೊಡ್ಡ ಶಿಕ್ಷೆಗೆ ಒಳಪಡುತ್ತೆ. ಬಟ್ ನಮ್ಮದಲ್ಲದ ತಪ್ಪುಗಳಿದ್ದಾವಲ್ಲ, ಶಿಕ್ಷೆ ಥರ ಕಂಡರೂ ಕೂಡ ಒಂದು ಹಂತ ಆದಮೇಲೆ ಅದು ನಿನ್ನನ್ನು ಆ ಶಿಕ್ಷೆಯಿಂದ ಕೈ ಬಿಟ್ಬಿಡುತ್ತೆ. ಅದು ನಿನಗೇನು ಮಾಡಲಿಕ್ಕಿಲ್ಲ, ಯಾಕಂದರೆ ತಪ್ಪು ನಿನ್ನಿಂದ ಆಗಿಲ್ಲ, ಕಾಡಿಸುತ್ತೆ. ಇರಲಿ, ಅದರ ಬಗ್ಗೆ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಬೇಡ. ಎಂತೆಂಥವ್ರು ಚೆನ್ನಾಗಿರೋರು ಸಾಯ್ತವ್ರೆ, ಕಾಯಿಲೆ ಬಂದಿರೋರು ಸಾಯ್ತಾರೆ. ಹಾಗಾಗಿ ಇರೋ 4 ದಿನ ಮಗಳನ್ನು ಖುಷಿಯಾಗಿರಿಸ್ಕೊಂಡು, ಗಂಡನಿಗೆ ಒಳ್ಳೆ ಮಾತಾಡಿಕೊಂಡು, ಒಳ್ಳೆ ದುಡಿಮೆ ಮಾಡಿಕೊಂಡು, ಅಷ್ಟೋ ಇಷ್ಟೋ ಚೆನ್ನಾಗಿ ಉಣ್ಕೊಂಡು ತಿಂದ್ಕೊಂಡು ನಗ್ನಗ್ತಾ ಇದ್ದು ಒಂದು ದಿವಸ ಮರೆಯಾಗಿಬಿಡಬೇಕು. ಹಾಗೆ ಮರೆಯಾಗುವ ಪುಟ್ಟ ಜೀವನ, ಮರ್ತ್ಯ ಲೋಕ, ಹುಟ್ಟು ಸಾವಿರೋ ಲೋಕ, ಇದು ಯಾರು ಶಾಶ್ವತವಲ್ಲವ. ಧೈರ್ಯವಾಗಿರು, ಶುಭವಾಗಲಿ ನಿನಗೆ. ಒಳ್ಳೆಯದಾಗಲಿ. ಪರಮಾತ್ಮ ನೋಡಿ, ಈ ಹೆಣ್ಮಗಳು ಕಥೆಯಿಂದ ನಾವು ಅರ್ಥ ಮಾಡ್ಕೊಳ್ಬೋದು, ಕೆಲವೊಮ್ಮೆ ನಮಗೆ ಸಿಗ್ತಾ ಇರೋ ಶಿಕ್ಷೆಗಳಿಗೆ ನಮ್ಮದೇ ತಪ್ಪಿನಿಂದ ಆಗಿರಬೇಕು ಶಿಕ್ಷೆಗಳು ಅಂತೇನಿಲ್ಲ. ಇನ್ನೊಬ್ಬರ ತಪ್ಪುಗಳು ಕೂಡ ನಮಗೆ ಶಿಕ್ಷೆ ಕೊಡಿಸಬಲ್ಲವು. ಮತ್ತು HIV ಅಂತಕ್ಕಂಥದ್ದು ಅಂದರೆ ನಿಮ್ಮಲ್ಲಿರೋ ಇಮ್ಯುನಿಟಿ ಪವರನ್ನು ಕಡಿಮೆ ಮಾಡ್ತಕ್ಕಂತಹ ಒಂದು ರೋಗ. ಅದಕ್ಕೆ ನಾನಾ ರೀತಿಯಿಂದ ಬರ್ತವೆ. ಹ್ಯೂಮನ್ ಇಮ್ಯುನಿಟಿ ಸಿಸ್ಟಮ್ನ ಡಿಕ್ರೀಸ್ ಮಾಡ್ತಕ್ಕಂತಹ ರೋಗ. ಹಾಗಾಗಿ ಇದು ಯಾವಾಗಲೂ ಮನುಷ್ಯನಿಗೆ ತೊಂದರೆ ಕೊಡ್ತಕ್ಕಂಥದ್ದು. ಬಟ್ ಇವಾಗೆಲ್ಲ ಟೆಕ್ನಾಲಜಿ ಅಥವಾ ವೈದ್ಯಕೀಯ ಲೋಕದಲ್ಲಿ ಔಷಧಿ ಸಿಕ್ಕಿದೆ, ಅಥವಾ ಅದಕ್ಕೇನೋ ಒಂದು ಪರೋಕ್ಷವಾಗಿ ಮಾರ್ಗ ಕಂಡಿಡ್ಕೊಂಡಿದ್ದಾರೆ. ಏನು ಮಾಡಲಿಕ್ಕಾಗಲ್ಲ, ನಮ್ಮ ಪಾಲಿಗೆ ಬಂದದ್ದನ್ನು ಸ್ವೀಕರಿಸ್ತಾ ಹೋಗಬೇಕು. ನೋಡಿ, ಕೆಲವೊಮ್ಮೆ ಭಗವಂತ ನಾವೆಲ್ಲ ರೀತಿಯಲ್ಲಿ ಸರಿ ಇದ್ದರೂ ಕೂಡ ನಮಗೆ ಕಷ್ಟಗಳು ಬರ್ತಾ ಇರ್ತವೆ. ಏನು ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ನಮ್ಮಿಂದ ನೋವಾಗೋ ಥರ ನಾವು ನಡ್ಕೊಂಡಿಲ್ಲ. ಆದರೂ ಯಾಕಪ್ಪ ಭಗವಂತ ನನಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದೀಯಾ? ಅನ್ಯಾಯವಾಗಿ ಬದುಕೋರು ಚೆನ್ನಾಗೇ ಇದ್ದಾರೆ, ಒಳ್ಳೆ ರೀತಿಯಲ್ಲಿರೋ ನನಗೆ ಯಾಕಪ್ಪ ಹೀಗೆ? ನೋಡಿ, ಜಗತ್ತಲ್ಲಿ ಶ್ರೀಮಂತರು ಎಲ್ಲ ನೆಮ್ಮದಿಯಾಗಿದ್ದಾರೆ, ಬಡವರು ಮಾತ್ರ ಕಷ್ಟದಲ್ಲಿದ್ದಾರೆ ಅಂತ ಇಲ್ಲ. ಶ್ರೀಮಂತನ ಪಾಡು ನಿಮಗೆ ಗೊತ್ತಿಲ್ಲ, ಹೊರಗಡೆ ಮಾತ್ರ ಚೆನ್ನಾಗಿದ್ದಾನೆ, ಒಳಗಡೆ ಕುಂತ್ರೆ ಸೊಣ್ಣ ನೋವು, ನಡೆದ್ರೆ ಕಾಲು ನೋವು, ತಿಂದನ್ನು ಜೀರ್ಣ ಆಗಲ್ಲ, ರಂಬೆ ಅಂತ ಹೆಣ್ತಿದ್ರು ಸುಖ ಪಡೋಕ್ಕೆ ಶಕ್ತಿ ಇಲ್ಲ, ನಡೆಯೋ ಕಾಲ ಕೂರೋಕ್ಕಾಗಲ್ಲ, ಒಂದೇ 1000 ಕಷ್ಟ ಇರ್ತವೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ಬಡವಾಗಲಿ ಶ್ರೀಮಂತವಾಗಲಿ ಅವರವ್ರ ಕಷ್ಟಗಳು ಅವ್ರವ್ರಿಗೆ ಇದ್ದಿದ್ದೆ. ನಮ್ಮ ಪೂರ್ವಜನ್ಮದ ಪುಣ್ಯ ಇಲ್ಲಿ ಸಿರಿವಂತರ ರೂಪದಲ್ಲಿ ಬರ್ತವೆ, ಪೂರ್ವಜನ್ಮದ ಪಾಪ ಇಲ್ಲಿ ಕಷ್ಟಗಳ ರೂಪದಲ್ಲಿ, ಬಡತನದ ರೂಪದಲ್ಲಿ ನಮಗೆ ಬರುತ್ತೆ. ಸೊ ಪೂರ್ವದ್ದನ್ನೇ ನಾವಿಲ್ಲಿ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲವೂ ಕೂಡ ಪೂರ್ವಜನ್ಮದ ಕರ್ಮ. ಅದಕ್ಕೆ ಹೇಳ್ತಾರಲ್ಲ, ಅಯ್ಯೋ ಯಾವ ಜನ್ಮದ ಪಾಪವೋ ಏನೋ ಇವತ್ತು ನಾನಿದನ್ನು ಅನುಭವಿಸ್ತಿದ್ದೀನಿ ಅಂತಾರೆ ಹಿರಿಯರು. ಅದು ಹಾಗೇ ಇರೋದು ಅಲ್ವಾ? ಹಾಗಾಗಿ ಈ ಹೆಣ್ಮಗಳಿಗೆ ಒಳ್ಳೆಯದಾಗಲಿ. ಆದಷ್ಟು ನೋಡಿ, ಅಕ್ರಮವಾದ ಲೈಂಗಿಕತೆ ಅಥವಾ ಬಹಳ ಅಂದರೆ ಈ HIV ಅನ್ನೋ ವಿಚಾರವಾಗಿಯೂ ತುಂಬ ಕಾಳಜಿ ಮೂಡಿಸೋ ಕಾರ್ಯಕ್ರಮಗಳು ಸರ್ಕಾರಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಮಾಡಬೇಕು. ಫಸ್ಟ್ ಆಫ್ ಆಲ್, ಜೀವನಕ್ಕೊಬ್ಬಳು ಹೆಂಡತಿ, ಜೀವನಕ್ಕೊಬ್ಬ ಗಂಡ, ಆ ಧರ್ಮಕ್ಕೆ ಕಟ್ಟು ಬಿದ್ದರೆ ಈ ಕಾಯಿಲೆಗಳೆಲ್ಲ ಆಗಲ್ಲ. ಆ್ಯಂಡ್ ಅದಕ್ಕೂ ಮೀರಿ ಈ ಹೆಣ್ಣುಮಗಳು ಹೇಳ್ದಂಗೆ
ಪುರುಷರು ಎಚ್ಚರವಾಗಿರಬೇಕು, ಅಥವಾ ಹೆಣ್ಣು ಮಕ್ಕಳು ಯಾರಾದರೂ ನೀವು ಬ್ಲಡ್ ಡೊನೇಟ್ ಮಾಡೋ ಸಮಯದಲ್ಲಿ, ರಕ್ತದಾನ ಮಾಡೋ ಸಮಯದಲ್ಲಿ ಯಾರೊಬ್ಬ ರಕ್ತದಾನ ಮಾಡಿರ್ತಾನೆ, ಅವನಿಗೆ ಸುಚ್ಚಿರೋ ಚೂಜಿ, ಅವನಿಗೆ HIV ಇತ್ತು ಅಥವಾ ಅವನಿಗೇನೋ ಕಾಯಿಲೆ ಇತ್ತು, ಅದನ್ನೇ ತೆಗೆದು ನಿಮಗೆ ಚುಚ್ಚಿದಾಗ ನಿಮಗೂ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಬ್ಲಡ್ ಡೊನೇಟ್ ಮಾಡೋದು ಸಮಾಜಮುಖಿಯಾದ ಸೇವೆ ಹೌದು, ಬಟ್ ಆ ಸಮಯದಲ್ಲಿ ನಿಮಗೇನೋ ರೋಗ ಬರೋ ಥರ ಮಾಡ್ಕೊಳ್ಬಾರ್ದು, ತುಂಬ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಕಟಿಂಗ್ ಶಾಪ್ಗೆ ಅಥವಾ ಶೇವಿಂಗ್ ಮಾಡ್ಕೊಳ್ಳೋ ಶಾಪ್ಗೆ, ಬಾರ್ಬರ್ ಶಾಪ್ಗೆ ಹೋದಾಗ ಅಲ್ಲಿ ಬ್ಲೇಡ್ ಚೇಂಜ್ ಮಾಡೋದನ್ನ, ಅದಕ್ಕೆ ಸ್ಯಾನಿಟೈಸ್ ಮಾಡೋದನ್ನ, ಇದನ್ನೆಲ್ಲ ನೋಡಬೇಕು. ಈಗ ಏನು ಸ್ವಾಮಿ ಎಲ್ಲೆಲ್ಲಿ ಏನು ಬರುತ್ತೆ ಗೊತ್ತಾಗಲ್ಲ. ಸೊ ಎಲ್ಲ ಕಡೆ ತುಂಬ ಜಾಗೃತವಾಗಿರಬೇಕು. ರಕ್ತ ಕೊಡಬೇಕಾದ್ರೆ, ಬ್ಲಡ್ ಟೆಸ್ಟ್ ಮಾಡಬೇಕಾದ್ರೆ ಇಲ್ಲೆಲ್ಲ ಸ್ವಲ್ಪ ಅಂಗಡಿಯವರು, ಡಾಕ್ಟರ್ಗಳು ಅಥವಾ ಚೆಕ್ ಮಾಡೋರು, ಅವರು ಬಡವರ ಜೀವನದ ಜೊತೆ ಆಟ ಆಡಬಾರ್ದು. ಸೊ ಅವರು ಕರ್ತವ್ಯವನ್ನು ತುಂಬ ಶ್ರದ್ಧೆ ಹಾಗೂ ಸ್ವಚ್ಛತೆಯಿಂದ ಇರಬೇಕು ಅಲ್ವಾ. ಯೋಚನೆ ಮಾಡಿ, ಈ ಕತೆ ಕೇಳಾದ ಮೇಲೆ ಇವೆಲ್ಲ ಈ ರೂಪದಲ್ಲೆಲ್ಲ ಬರ್ತದ ಈ HIV ಎನ್ನುವಂಥದ್ದು ಅಂತ ಒಂದು ಪಾಠ ಆಗಬೇಕಷ್ಟೆ. ಇರ್ಲವಾ, ಎಲ್ಲ ಒಳ್ಳೆಯದಾಗುತ್ತೆ. ಧೈರ್ಯವಾಗಿರು, ಶುಭವಾಗಲಿ.